ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 19th ಆಗಸ್ಟ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷಾ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ 1922ರಲ್ಲಿ ರಂಪಾ ದಂಗೆಯನ್ನು ಯಾರು ಮುನ್ನಡೆಸಿದರು ಅಂತ ಕೇಳಿದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಅಲ್ಲೂರಿ ಸೀತಾರಾಮರಾಜು, ಆಪ್ಷನ್ ಬಿ VO ಚಿದಂಬರಂ ಪಿಳ್ಳೆ, ಆಪ್ಷನ್ ಸಿ BPN ಚಂದ್ರಪಾಲ್, ಆಪ್ಷನ್ ಡಿ ಏನಿದೆ ಅಂತ ನೋಡೋದಾದ್ರೆ ಬಾಲ್ ಗಂಗಾಧರ್ ತಿಲಕ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ಬೋದಾ? ಓಕೆ, ಒಂದು ಸೆಕೆಂಡ್ ಥಿಂಕ್ ಮಾಡಿ. ಸೊ ನಿಮ್ಮ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಅಲ್ಲೂರಿ ಸೀತಾರಾಮರಾಜು ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಇದೇ ಒಂದು ಅಲ್ಲೂರಿ ಸೀತಾರಾಮರಾಜು ಅವರ ಒಂದು ಇನ್ಸ್ಪಿರೇಷನಲ್ ಇಂದ ಒಂದು ಕ್ಯಾರೆಕ್ಟರ್ ಕೂಡ ಇದ್ರೇನೋ ಮಾಡಿದ್ದಾರೆ ಒಂದು ಫಿಲ್ಮಲ್ಲಿ. ಯಾವ ಫಿಲ್ಮಲ್ಲಿ ಅಂತ ಹೇಳ್ಬೋದಾ? RRR ಮೂವಿಯಲ್ಲಿ ಲಾಸ್ಟ್ ಸೀನ್ ಬರುತ್ತೆ ಗೊತ್ತಾ? ಆ ಸೀನ್ ಯಾರಿಂದ ಇನ್ಸ್ಪಿರೇಷನ್ ಆಗಿದೆ ಅಂದರೆ ಇದೇ ಒಂದು ಅಲ್ಲೂರಿ ಸೀತಾರಾಮರಾಜು ಅವರ ಒಂದು ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಅದು ಕೂಡ ನಿಮಗೆ ಕೇಳ್ಬೋದು ಏನಾದರೂ ಆ ರೀತಿ ಕೇಳಿದ್ರೆ. ಯಾಕಂದರೆ ಕೇಳಲ್ಲ ಅಂತ ಇಲ್ಲ, ಇವಾಗ ನಿಮಗೆ ಬಾಲಿವುಡ್ ಮೇಲೆ ಕೇಳ್ತಾನೆ ಅಂತೆ, ಟಾಲಿವುಡ್ ಮೇಲೆ ಕೇಳಬಾರ್ದು ಅಂತ ರೂಲ್ ಇದೆಯಾ? ಕೇಳಬಹುದು ಅಲ್ವಾ? ಆ್ಯಂಡ್ ದೆನ್ ಇದು ಯಾವ ಒಂದು ಪ್ರದೇಶದಲ್ಲಿ ನಡೀತು ಮತ್ತು ಎಲ್ಲಿಂದ ಎಲ್ಲಿವರೆಗೆ ನಡೀತು ಅಂತ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಇದು 22ರಲ್ಲಿ ಸ್ಟಾರ್ಟ್ ಆಯಿತು ಅಂತ ನಮಗೆ ಗೊತ್ತಾಯಿತು. ಬಟ್ ಅದು ಎಂಡ್ ಆಗಿದ್ದವಾಗ ಆ ದಂಗೆ ಎಷ್ಟು ವರ್ಷಗಳ ಕಾಲ ನಡೆಯಿತು? ಟೋಟಲಿ 2 ವರ್ಷಗಳ ಕಾಲ ನಡೀತದೆ. 22ರಿಂದ 24ರವರೆಗೆ ಈ ಒಂದು ದಂಗೆ ನಡೀತದೆ. ಸೊ ಇದು ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶದ ರಂಪಾ ಪ್ರದೇಶದಲ್ಲಿ. ಈ ಒಂದು ರಂಪಾ ಎಂಬ ಬುಡಕಟ್ಟು ಜನಾಂಗ ಕಂಡುಬರೋದು ಕೂಡ ಇದೇ ಒಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿಭಾಗದಲ್ಲಿ. ಏನು ಕೃಷ್ಣಾ ನದಿ ಹರಿದು ಹೋಗ್ತದಲ್ವಾ, ಈ ಕೃಷ್ಣಾ ನದಿಯ ಆಸುಪಾಸು ಭಾಗದಲ್ಲಿ ಏನು ಕಾಡಿದೆ ಅಲ್ವಾ, ಆ ಒಂದು ಕಾಡಿನಲ್ಲಿ ವಾಸ ಮಾಡ್ತಕ್ಕಂತಹ ಬುಡಕಟ್ಟು ಜನಾಂಗದ ಹೆಸರೇ ರಂಪಾ ಬುಡಕಟ್ಟು ಅಂತ ನಾವು ಕರಿತೀವಿ, ಸರಿನಾ? ನೀವು ಮಯೂರವರ್ಮನ ಕತೆ ಕೇಳುವಾಗಲೂ ಕೂಡ ಈ ರಂಪಾ ಬುಡಕಟ್ಟರ ಬಗ್ಗೆ ನೀವು ಓದಿರ್ತೀರಾ, ಅದು ನಿಮಗೆ ಗೊತ್ತಿರಲಿ, ಕೇಳ್ಬೋದು. ಸ್ಟ್ರಾಟಜಿಕಲ್ಲಿ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಇವರು ಯಾಕೆ ದಂಗೆಯನ್ನು ಎದ್ದಿದ್ರು? ಈ ದಂಗೆಯು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧವಾಗಿತ್ತು ಮತ್ತು ಬುಡಕಟ್ಟು ಜನಾಂಗದವರ ಅರಣ್ಯ ಪ್ರವೇಶವನ್ನು ನಿರ್ಬಂಧಿಸುವ ಮದ್ರಾಸ್ ಅರಣ್ಯ ಕಾಯ್ದೆಯನ್ನು ವಿರೋಧಿಸಿ ಪ್ರಾರಂಭವಾಯಿತು. ಸರ್, ಯಾಕೆ ಸರ್ ಮದ್ರಾಸು ಅರಣ್ಯ ಕಾಯ್ದೆ ಇವರಿಗೇನು ಸಂಬಂಧ? ಹೌದು, ಮದ್ರಾಸ್ ಏನಿದೆಯಲ್ಲ, ಮದ್ರಾಸ್ ಪ್ರೆಸಿಡೆನ್ಸಿ, ಮದ್ರಾಸ್ ಇಲ್ಲಿದ್ದರೂ ಕೂಡ ಅದು ಫುಲ್ ಕಂಟ್ರೋಲ್, ಇಲ್ಲೆಲ್ಲವೂ ಕೂಡ ಕಂಟ್ರೋಲ್ ತೊಗೊಂಡಿತ್ತು. ಸರ್, ಹಾಗಾದರೆ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದೀನಿ, ನಾನು ಯಾವ ಪ್ರೆಸಿಡೆನ್ಸಿಯಲ್ಲಿ ಕಂಡು ಬರ್ತಾ ಇದ್ದೆ? ಅವಾಗ ಯಾರ ಅಂಡರಲ್ಲಿ ಬರ್ತಿದ್ದೆ? ಈ ಮದ್ರಾಸಲ್ಲಿ ಬರ್ತಿದ್ದ ಅಥವಾ ಈ ಒಂದು ಬಾಂಬೆಯಲ್ಲಿ ಬರ್ತಿದ್ನ? ನಾವು ಬಾಂಬೆಯಲ್ಲಿ ಬರ್ತಿದ್ವಿ, ಸರಿನಾ? ಬಾಂಬೆ ಪ್ರೆಸಿಡೆನ್ಸಿ ಏನಿದೆಯಲ್ಲ ಅದರ ಅಂಡರಲ್ಲಿ ನಾವು ಬರ್ತಾ ಇದ್ವಿ. ಉತ್ತರ ಕರ್ನಾಟಕ, ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಎಲ್ಲವೂ ಕೂಡ. ಬಟ್ ದಕ್ಷಿಣ ಕರ್ನಾಟಕ ಆಗಿರಲಿ, ಕೇರಳ ಆಗಿರಲಿ, ಮತ್ತು ಈ ಆಂಧ್ರ ಪ್ರದೇಶದ ಕರ್ನೂಲ್ ಏನಿದೆ ಅಲ್ವಾ, ಆ ಕರ್ನೂಲ್ಗಿಂತ ಕೆಳಗಡೆ ಕಂಡುಬರ್ತಕ್ಕಂತಹ ಎಲ್ಲ ಪ್ರದೇಶವೂ ಕೂಡ ಈ ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರೇ ಕಂಡುಬರ್ತಾ ಇತ್ತು. ಸೊ ಅದಕ್ಕೆ ಆ ಒಂದು ಕಾಯ್ದೆ ಇವರಿಗೂ ಕೂಡ ಅನ್ವಯ ಆಗ್ತಿತ್ತು. ಸರ್, ಇದಕ್ಕೆ ಏನು ಸರ್, ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು ಹೇಗೆ ಗೊತ್ತಾ? ಕೆಲವೊಂದು ಕ್ವಶನ್ ನಿಮಗೆ ಡೈರೆಕ್ಟಾಗಿ ಓದ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕೆಲವೊಂದು ಈ ಥರ ಇಂಡೈರೆಕ್ಟಾಗಿ ಏನೋ ಮಾಹಿತಿನ ತಿಳ್ಕೊಂಡಾಗ ಎಲ್ಲೋ ಯೂಸ್ಫುಲ್ ಆಗುತ್ತೆ. ಯೂಸ್ ಆಗದೆ ಇರೋದು ಜಗತ್ತಲ್ಲಿ ಯಾವುದೂ ಇಲ್ಲ, ಸರಿನಾ? ಪ್ರತಿಯೊಂದು ಯೂಸ್ ಆಗುತ್ತೆ, ಮಾಹಿತಿ ಅನ್ನೋದು ಎಲ್ಲವೂ ಕೂಡ ಯೂಸ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಗುರ್ಜರ ಪ್ರತಿಹಾರರ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾನೆ, ಸರಿನಾ? ಗುರ್ಜರರ ಪ್ರತಿಹಾರರ ಸ್ಥಾಪಕ ಯಾರು? ಈ ಪ್ರತಿಹಾರರ ಸ್ಥಾಪಕ ಯಾರು ಅಂತಂದರೆ ನಾಗಭಟ್ಟ ಅಂತ ನಾವು ಹೇಳ್ತೀವಿ, ಸರಿನಾ? 1ನೇ ನಾಗಭಟ್ಟ ಈ ಒಂದು ಪ್ರತಿಹಾರರ ಸ್ಥಾಪಕರಾಗಿದ್ದಾರೆ. ಯಾರು? ಗುರ್ಜರರ ಪ್ರತಿಹಾರರು ಅಂತ ನಾವು ಹೇಳ್ತೀವಿ, ಸರಿನಾ? ಸೊ ಇದು 8ನೇ ಶತಮಾನದಲ್ಲಿ ಮಾಳ್ವಾ ಪ್ರದೇಶದಲ್ಲಿ ಈ ರಾಜವಂಶವನ್ನು ಸ್ಥಾಪಿಸಿದ ಮೊದಲ ವ್ಯಕ್ತಿ ಯಾರು ಅಂತಂದರೆ ನಾಗಭಟ್ಟ ಸರಿನಾ? ಎಲ್ಲಿ ಸ್ಥಾಪನೆ ಮಾಡ್ತಾನೆ? ಮಾಳ್ವಾ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಾನೆ. ಮಾಳ್ವಾ ಪ್ರದೇಶ ಎಲ್ಲಿ ಕಂಡುಬರುತ್ತೆ? ಈಗಿನ ಮಧ್ಯಪ್ರದೇಶ ಮತ್ತು ಈ ರಾಜಸ್ಥಾನದ ಕೆಲವು ಗಡಿಭಾಗ ಏನಿದೆ ಅಲ್ವಾ, ಅಲ್ಲಿ ಈ ಒಂದು ಮಾಳ್ವಾ ಪ್ರಸ್ಥಭೂಮಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಹಿಮಾಲಯದಿಂದ ಹುಟ್ಟುವ 3 ಪ್ರಮುಖ ನದಿಗಳು ಯಾವುವು ಅಂತ ಕೇಳಿದ್ದಾನೆ. ಹಿಮಾಲಯದಲ್ಲಿ 3 ನದಿಗಳು ಹುಟ್ಟುತ್ತವೆ. ಒಂದು ನದಿ ಹುಟ್ಟುತ್ತದೆ ಹೀಗೆ ಗಂಗಾ ಅಂತ ಹರಿತದೆ, ಮತ್ತೊಂದು ನದಿ ಹುಟ್ಟುತ್ತದೆ ಸಿಂಧು ಅಂತ. ಸೊ ಅದು ಇಲ್ಲಿಂದ ಹುಟ್ಕೊಂಡು ಹೀಗೆ ಹರಿತದೆ. ಆ್ಯಂಡ್ ದೆನ್ ಇನ್ನೊಂದು ಬ್ರಹ್ಮಪುತ್ರ ಅಂತ ನದಿ ಹುಟ್ಟುತ್ತದೆ, ಆ ನದಿಯು ಕೂಡ ಇಲ್ಲಿ ಹುಟ್ಕೊಂಡು ಹೀಗೆ ಹರಿದು ಬರ್ತದೆ. ಸೊ 3 ಕೂಡ ಹುಟ್ಟೋದೆಲ್ಲಿ ಅಂತಂದರೆ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಸೊ ಪ್ರತಿಯೊಂದು ಕೂಡ ಬೇರೆ ಬೇರೆ ದಿಕ್ಕಲ್ಲೇ ಹೋಗ್ತಾ ಇದ್ದೇವೆ ನೋಡಿ, ಸರಿಯಾ? ಸೊ ಪ್ರತಿಯೊಂದು ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ದಾವೆ. ದಿಕ್ಕುಗಳನ್ನು ನೆನ್ಪಿಟ್ಕೊಳ್ಳಿ, ನಾ ಎಲ್ಲಿ ಪಾಯಿಂಟ್ ಹಾಕಿ ಯಾವ ಕಡೆ ಮೊದಲು ಹೋಗಿದೆ, ಅದಾನಂತರ ಯಾವ ಕಡೆ ಕೆಳಗಡೆ ತಂದೆ, ಅದಾನಂತರ ಒಂದು ಮೊದಲು ಕಡೆ ಯಾವ ಒಂದು ದಿಕ್ಕಿನಲ್ಲಿ ತೊಗೊಂಡು ಹೋದೆ, ಅದಾನಂತರ ಯಾವ ದಿಕ್ಕಿನಲ್ಲಿ ಅದನ್ನು ಎಂಡ್ ಮಾಡಿದೆ ಅಂತ, ಸರಿನಾ? ಸೊ ಈ ರೀತಿಯೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಯಾಕೆಂದರೆ ಈ ಒಂದು ಬ್ರಹ್ಮಪುತ್ರ ನದಿ ಆಗಿರಲಿ, ಸಿಂಧು ಆಗಿರಲಿ, ಮತ್ತು ಈ ಗಂಗಾ ನದಿಗಳೇನಿದಾವಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮ್ಯಾಕ್ಸಿಮಮ್ ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥ ನದಿಗಳ ಬಗ್ಗೆ ಕೇಳೋ ಬದಲು ಸೆಂಟ್ರಲ್ ಗೌರ್ಮೆಂಟ್ ಆಲ್ವೇಸ್ ಏನು ಪ್ರಿಫರ್ ಮಾಡ್ತಾನೆ ಅಂದರೆ ಈ ಹಿಮಾಲಯದ ನದಿಗಳ ಬಗ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಲ್ಮೋಸ್ಟ್ ನಿಮಗೆ ಕೇಳೋದಿಲ್ಲ ಅಂತಂದರೆ ಗಂಗಾ ಅದು, ಮತ್ತು ಆ ಗಂಗಾದ ಉಪನದಿಗಳೇನಿದಾವಲ್ವಾ ಅಲ್ಲಿ ಕೇಳ್ತಾನೆ, ಮತ್ತು ಸ್ವಲ್ಪ ಈ ಬ್ರಹ್ಮಪುತ್ರದ ಮೇಲೆ ಹೋಗ್ತಾನೆ, ಮತ್ತು ಸಿಂಧು ಅಂದರೂ ಬಿಟ್ಕೊಡಲ್ಲ, ಸರಿನಾ? ಸಿಂಧು ಮೇಲೆ ಕೇಳ್ತಾನೆ, ನಿಮಗೆ ಬಂದೇ ಬರುತ್ತೆ ಕ್ವಶನ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, IPL 2025ರಲ್ಲಿ 700 ರನ್ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಯಾರು ಅಂತ ಕೇಳಿದರೆ, ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಅತ್ಯಂತ ಕಿರಿಯ ಆಟಗಾರ ಯಾರು ಅಂತಂದರೆ ಈ ಸಾಯಿ ಸುದರ್ಶನ್. ಯಾವೊಂದು ತಂಡಕ್ಕೆ ಆಡಿದ್ದರು ಇವರು? GT ತಂಡಕ್ಕೆ, ಗುಜರಾತ್ ಟೈಟನ್ಸ್ ಅಂತ ನಾವು ಹೇಳ್ತೀವಿ, ಸರಿನಾ? ಆ ಒಂದು ತಂಡಕ್ಕೆ ಆಡಿ 700+ ರನ್ಗಳನ್ನು ಗಳಿಸಿರ್ತಕ್ಕಂಥ ಅತ್ಯಂತ ಕಿರಿಯ IPL ಆಟಗಾರರಾಗಿದ್ದಾರೆ. ಸೊ ಹಾಗಾದರೆ ಅತ್ಯಂತ ಕಿರಿಯ ಯಾವ ವ್ಯಕ್ತಿ
IPLನಲ್ಲಿ ಶತಕವನ್ನು ಬಾರಿಸಿದ್ದಾರೆ ಅಂತ ಕೇಳಬಹುದು, ಸರಿನಾ? ಸೊ ಯಾರು ಅಂತ ನೋಡೋದಾದ್ರೆ ಈ ವೈಭವ್ ಸೂರ್ಯವಂಶಿ ಅನ್ನೋರು ಎಷ್ಟನೇ ಏಜಲ್ಲಿ? 14ನೇ ಏಜಲ್ಲಿ. ಸರಿ, ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ಎಷ್ಟು ಶತಕಗಳಲ್ಲಿ ಅವರು ಶತಕವನ್ನು ಬಾರಿಸ್ತಾರೆ ಅಂತಂದರೆ 35 ಬಾಲ್ಗಳಲ್ಲಿ 35 ಏನಂತ ಹೇಳ್ತೀವಿ ಎಸೆತಗಳಲ್ಲಿ ಅವರು ಒಂದು ಶತಕವನ್ನು ಬಾರಿಸ್ತಾರೆ. ಯಾರು? ವೈಭವ್ ಸೂರ್ಯವಂಶಿ ಅವರು. ಯಾವ ಒಂದು ರಾಜ್ಯದವರು ಅಂತ ಕೇಳ್ತಾನೆ ನಿಮಗೆ. ಸೊ ಅವಾಗ ಹೇಳಬೇಕಾಗುತ್ತೆ ಬಿಹಾರ ರಾಜ್ಯದವರು ಅಂತ ಹೇಳಬೇಕಾಗುತ್ತೆ, ಯಾಕಂದರೆ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಇನ್ನೊಂದು ಗೊತ್ತಿರಲಿ ನಿಮಗೆ. ಇದೇ ಒಂದು ಸಾಯಿ ಸುದರ್ಶನ್ ಅವರಿಗೆ 2025ರ IPLನ ಅಥವಾ 18ನೇ ಸೀಸನ್ IPLನ ಆರೆಂಜ್ ಕ್ಯಾಪ್ ಕೂಡ ಇವರೇ ಪಡ್ಕೊಂಡಿದ್ದಾರೆ. ಆರೆಂಜ್ ಕ್ಯಾಪ್ ಪಡ್ಕೊಂಡವ್ರು ಯಾರು? ಇದೇ ಸಾಯಿ ಸುದರ್ಶನ್ ಅವರು, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಈ ಪರ್ಪಲ್ ಕ್ಯಾಪ್ನ ಪಡ್ಕೊಂಡವ್ರು ಯಾರು ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಸೊ ಅವ್ರ ಹೆಸರು ನಿಮ್ಗೆ ಗೊತ್ತಿದ್ದೇ ಇರುತ್ತೆ, ರೀಸೆಂಟಾಗಿ ಟೆಸ್ಟ್ ಆಯ್ತಲ್ವಾ, ಸೊ ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅವ್ರ ಹೆಸರು ಹೇಳಿ ಕೇಳ್ತಾನೆ. ಆ್ಯಂಡ್ ದೆನ್ ಗೆದ್ದಿರ್ತಕ್ಕಂಥ ತಂಡ ಯಾವುದು? ನಮ್ಮ ಹೆಮ್ಮೆಯ RCB. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ BJP ಎಷ್ಟು ಸ್ಥಾನಗಳನ್ನು ಗೆದ್ದಿತು? ಇದನ್ನು ನಿಮಗೆ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಎಲೆಕ್ಷನ್ ಮುಗಿದ ಮೇಲಿಂದ ಮತ್ತೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಶಿಫ್ಟಲ್ಲಿ ನಿಮಗೆ ಹೇಳುವಾಗ ಕೂಡ ನಾನು ಹೇಳಿದ್ದೀನಿ ನಿಮಗೆ. ಸೊ ಟೋಟಲಿ 70 ಸೀಟ್ಗಳು ಕಂಡುಬರ್ತವೆ ಈ ಒಂದು ದೆಹಲಿ ವಿಧಾನಸಭೆಯಲ್ಲಿ. ದೆಹಲಿ ವಿಧಾನಸಭೆಯಲ್ಲಿ ಎಷ್ಟು MLA ಸೀಟ್ಗಳು ಕಂಡುಬರ್ತವೆ ಅಂದರೆ 70 ಕಂಡುಬರ್ತವೆ. ಆ 70ರಲ್ಲಿ 48 ಗೆದ್ದು ಬಹುಮತದಿಂದ 27 ವರ್ಷಗಳ ನಂತರ ದೆಹಲಿಯ ಗದ್ದಿಗೆಯನ್ನು ಹಿಡಿದವರು ಯಾರು ಅಂತಂದರೆ BJP. ಹಾಗಾದರೆ 27 ವರ್ಷ ಇರಲಿಲ್ವಾ ಸರ್? ಇರಲಿಲ್ಲ. 27 ವರ್ಷದಲ್ಲಿ 17 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೆ 10 ವರ್ಷ ಈ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇತ್ತು. ಸೊ ಇದೇ ಒಂದು ವರ್ಷ ಏನೋ ಇದ್ರೇನೋ ಮಾಡ್ಕೊಂಡು ಅವರು ಕೂಡ ಬಂದಿದ್ದಾರೆ ಹೇಳ್ಕೊಂಡು, ಸರಿನಾ? ಈ ಒಂದು ದೆಹಲಿಯಲ್ಲಿ ಕೂತಿದ್ದಾರೆ ಯಾರು? BJP ಅವರು. ಸೊ ಅವರ ನಾಯಕಿ ಯಾರು? ಮೀನ್ಸ್ ಆ ಒಂದು ರಾಜ್ಯದ CM ಯಾರು? ರೇಖಾ ಗುಪ್ತಾ ಅಂತ. ಅವರು ಯಾವ ಒಂದು ಪ್ರದೇಶದಿಂದ ಅಥವಾ ಯಾವ ಒಂದು ಕಾನ್ಸ್ಟಿಟ್ಯೂಷನ್ಸಿಯಿಂದ ಅವ್ರು ಗೆದ್ದು ಬಂದಿದ್ರು ಅಂತ ನೋಡಿದ್ರೆ ಈ ಶಾಲಿಮಾರ್ ಭಾಗ್ ಎಂಬ ಒಂದು ಪ್ರದೇಶದಿಂದ, ಆ ಒಂದು ಸಿಟಿಯಿಂದ ಅವರು ಗೆದ್ದು ಬಂದಿದ್ದಾರೆ, ಸರಿನಾ? ಆ ಒಂದು ಮತಕ್ಷೇತ್ರದಿಂದ ಅವರು ಆಯ್ಕೆಯಾಗಿದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಈ ಥರ ಕ್ವಶನ್ ಕೇಳ್ತಾನೆ. CM ಆಗಿರೋರು ಅವರ ಒಂದು ಮತಕ್ಷೇತ್ರವನ್ನು ಕೇಳ್ತಾನೆ. ಅವರ ಒಂದು ಮತಕ್ಷೇತ್ರ ಯಾವುದು ಅಂದರೆ ಶಾಲಿಮಾರ್ ಬಾಗ್ ಅನ್ನೋದು. ಹಾಗಾದರೆ 70ರಲ್ಲಿ 48 ಗೆದ್ದು ಇವರು ಈಸಿಯಾಗಿ ಬಹುಮತ ಸಾಧಿಸ್ಕೊಂಡು ಇವರು ಆದರು. ಹಾಗಾದರೆ ಇನ್ನೂ 22 ಯಾರು ಗೆದ್ದಿದ್ದಾರೆ? ಇನ್ನೂ 22 ಗೆದ್ದವರು ಒಂದೇ ಒಂದು, ಯಾವುದು? ಆಮ್ ಆದ್ಮಿ ಪಾರ್ಟಿ. ಮತ್ತು ಕಾಂಗ್ರೆಸ್ ಸರ್ 0. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಕೇಳಬಹುದು ಏನು ಅಂತಂದರೆ ಎಷ್ಟು ವರ್ಷಗಳ ನಂತರ ಈ ದೆಹಲಿಯ ಗದ್ದಿಗೆಯನ್ನು ಈ BJP ಹಿಡಿದಿತ್ತು ಅಂತ, ಸರಿನಾ? 27 ವರ್ಷ, ಸರಿನಾ? ಇದನ್ನು ಹೇಳಿದ್ದೀನಿ, ಮತ್ತೆ ನಾನು ರಿಪೀಟ್ ಮಾಡುತ್ತಿರೋದು ಯಾಕೆ ಅಂತಂದರೆ ಇದು ಕ್ವಶನ್ ಕೇಳಿದ್ದಾನೆ. ಈ ಕ್ವಶನ್ ಕೇಳಿದ್ದಾನೆ, ಮುಂದೆ ನಿಮ್ಮ SSC ಎಕ್ಸಾಮಲ್ಲೂ ಕೂಡ ಕ್ವಶನ್ ಸಾಕಷ್ಟು ಬರೋ ಚಾನ್ಸಸ್ ಇದೆ, ಸರಿನಾ? ಸೊ ಅದಕ್ಕೆ ಇದನ್ನು ನೋಡ್ಕೊಳ್ಳಿ. 27 ಆ್ಯಂಡ್ ದೆನ್ 70, 48, 22, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಏನಂತ ನಾವು ಹೇಳ್ತೀವಿ, ಇದಕ್ಕಿಂತ ಹಿಂದೆ ಎಷ್ಟು ವರ್ಷ ಆಮ್ ಆದ್ಮಿ ಪಾರ್ಟಿ ಆಳ್ವಿಕೆ ಮಾಡಿತ್ತು ಅಂತಂದರೆ 10 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತದೆ. ಎಲ್ಲಿ? ಈ ಒಂದು ದೆಹಲಿಯಲ್ಲಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ತಮರ್ ದಂಗೆಯ ನಾಯಕ ಯಾರು ಅಂತ ಕೇಳಿದ್ದಾನೆ, ಸರಿನಾ? ಯಾರು? ತಾಮರ್ ದಂಗೆಯ ನಾಯಕ ಯಾರಾಗಿದ್ದಾರೆ? ಈ ಒಂದು ನಾಯಕ ಯಾರು ಅಂದರೆ ಭೋಲಾನಾಥ್ ಸಹಾಯ ಅಂತ ನಾವು ಹೇಳ್ತೀವಿ, ಸರಿನಾ? ಈ ಒಂದು ಭೋಲಾನಾಥ್ ಸಹಾಯ ಅವರು ಈ ದಂಗೆಯನ್ನು 1789ರಿಂದ 1832 ನಡುವೆ ಛೋಟಾ ನಾಗ್ಪುರ ಪ್ರದೇಶದ ತಮಾರ್ನ ಓರಾನ್ ಬುಡಕಟ್ಟು ಜನಾಂಗದವರು ನಡೆಸಿದರು, ಸರಿನಾ? ಈ ಒಂದು ಬುಡಕಟ್ಟು ಜನಾಂಗ ನಡೆಸಿದ್ದು ಯಾವುದು ಅಂದರೆ ಓರಾನ್ ಬುಡಕಟ್ಟು ಜನಾಂಗ, ಸರಿನಾ? ಯಾವುದು? ಓರಾನ್ ಬುಡಕಟ್ಟು ಜನಾಂಗ ಅಂತ ನಾವು ಹೇಳ್ತೀವಿ. ಓರಾನ್ ಬುಡಕಟ್ಟು ಜನಾಂಗ ಯಾವ ಒಂದು ವರ್ಷ? 1789ರಿಂದ 1832ರಲ್ಲಿ. ಇವರ ನಾಯಕ ಯಾರಾಗಿದ್ದರು? ಭೋಲಾನಾಥ್ ಸಹಾಯ ಅನ್ನೋರು. ಯಾವೊಂದು ದಂಗೆ? ತಮರ್ ದಂಗೆ. ಆ್ಯಂಡ್ ದೆನ್ ಇವರೆಲ್ಲರೂ ಕೂಡ ಯಾರ ವಿರುದ್ಧ ದಂಗೆ ಹೇಳ್ತಾ ಇದ್ರು? ಏನು ಅವ್ರವ್ರದ್ದು ಹೇಳ್ತಿದ್ರಾ? ಇಲ್ಲ, ಆಲ್ಮೋಸ್ಟ್ ಜಮೀನ್ದಾರರು, ಬ್ರಿಟಿಷರು, ಇವ್ರ ವಿರುದ್ಧ ಬಿಟ್ಟು ಮತ್ತೆ ಯಾರ ವಿರುದ್ಧ ಕೂಡ ದಂಗೆ ಹೇಳೋದು ಕಡಿಮೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕೀಮೋಥೆರಪಿ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆಗಳನ್ನು ನೀಡಿದ ಹೆಸರಾಂತ ಜರ್ಮನ್ ವಿಜ್ಞಾನಿ ಪಾಲ್ ಎರ್ಲಿಚ್ ಅವರಿಗೆ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು ಅಂತ ಕೇಳಿದಾನೆ. 1908ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಶಬ್ದ ತರಂಗದಲ್ಲಿ ಆವರ್ತನ ಮತ್ತು ಸಮಯದ ನಡುವಿನ ಸಂಬಂಧವೇನು ಅಂತ ಕೇಳಿದಾನೆ. ಫ್ರೀಕ್ವೆನ್ಸಿ ಮತ್ತು ಟೈಮ್ನ ಸಂಬಂಧ ಏನಿದೆ ರೀ? ಫಾರ್ಮುಲಾ ಏನಿದೆ ಹೇಳುತ್ತೆ ನಿಮಗೆ? ಫ್ರೀಕ್ವೆನ್ಸಿ ಈಕ್ವಲ್ಸ್ 1/time ಅಂತ ಹೇಳುತ್ತೆ ಅಲ್ವಾ? ಮೀನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಿಮ್ಗೆ ಆಪ್ಷನಲ್ಲಿ ಕೊಟ್ಟಿರ್ತಾನೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ, ಸರಿನಾ? ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಜಾಸ್ತಿ ಆದಾಗೆ ಇದೇನಾಗುತ್ತೆ? ಟೈಮ್ ಅನ್ನೋದು ಕಡಿಮೆ ಆಗುತ್ತೆ. ಏನಾದರೂ ನಿಮಗೆ ಟೈಮ್ ಅನ್ನೋದು ಜಾಸ್ತಿ ಆಗ್ತಾ ಹೋದರೆ ಈ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಇನ್ವರ್ಸ್ಲಿ ಅನ್ನೋದನ್ನು ನಾವೇನಂತ ಹೇಳ್ತೀವಿ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ, ಅದು ಮೀನ್ಸ್ ವರ್ಡೇ ಗೊತ್ತಿಲ್ಲ. ಸೊ ನೀವೇ ತಿಳ್ಕೊಳ್ಳಿ ಅದನ್ನು. ಫ್ರೀಕ್ವೆನ್ಸಿ ಈಕ್ವಲ್ಸ್ 1/time ಅಂತ. ಇನ್ವರ್ಸ್ಲಿ ಪ್ರಪೋರ್ಷನಲ್, ಇವಾಗ ಓಮ್ಸ್ ಲಾದಲ್ಲಿ ನಾವು ಹೇಳ್ತೀವಲ್ವಾ, V is ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I and ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಅಂತ. ಸೊ ಅದನ್ನು ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಪ್ಲೀಸ್ ಅದನ್ನು ಯಾರಾದರೂ ಕಮೆಂಟ್ ಮಾಡಿ, ಕನ್ನಡ ವರ್ಡು ಇಲ್ಲ ಅಂತಂದರೆ ನಿಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 86ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಯಾವ ಲೇಖನವನ್ನು ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. 86ನೇ ಸಾಂವಿಧಾನಿಕ ತಿದ್ದುಪಡಿ ಇದು ಯಾವಾಗ ಆಯ್ತು ರೀ? ತಿದ್ದುಪಡಿ 2002ರಲ್ಲಿ ಆಗಿದೆ. ಸೊ ಇದ್ರ ಬಗ್ಗೆ ನಾನು ಒಂದು 10-15 ಸಾವಿರ ಸರಿ ಹೇಳಿದ್ದೀನಿ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಸರಿ ಅದನ್ನು ರಿಪೀಟ್ ಮಾಡಿದ್ದೀನಿ. 86ನೇ ಸಾಂವಿಧಾನಿಕ ತಿದ್ದುಪಡಿ ಏನಿದೆ ಇಂಪಾರ್ಟೆಂಟ್ ಇದೆ. ಯಾವ ಒಂದು ವರ್ಷದಲ್ಲಿ ಬರುತ್ತೆ ಅಂದರೆ 2002ರಲ್ಲಿ ಈ ಒಂದು ತಿದ್ದುಪಡಿ ಆಗುತ್ತೆ. ಈ ಒಂದು ತಿದ್ದುಪಡಿಯ ಮೂಲಕ ಟೋಟಲಿ 2 ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ. ಹಾಗೆ 2 ವಿಧಿಗಳನ್ನು ಸೇರ್ಪಡೆ ಮಾಡಿ ಒಂದು ವಿಧಿನ ತಿದ್ದುಪಡಿ
ಸೇರ್ಪಡೆ ಮಾಡ್ತಾರೆ. ಹೇಗೆ ಏನೇನು ಮಾಡಿದ್ರು? ಒಂದು 21A ವಿಧಿ ಅಂತ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಓಕೆ, ಗೊತ್ತಿದ್ರೆ ಮರ್ತು ಬಿಡಿ ಅದನ್ನು. ಆ್ಯಂಡ್ ದೆನ್ ಇನ್ನೊಂದು ಬರುತ್ತೆ ನಿಮಗೆ 51A ಮತ್ತು ಸಬ್ ಆರ್ಟಿಕಲ್ K ಅಂತ, ಸರಿನಾ? ಈ ಒಂದು ಆರ್ಟಿಕಲ್ನ ಸೇರ್ಪಡೆ ಮಾಡ್ತಾರೆ. ಓಕೆ, ಇದು ಗೊತ್ತಿದೆಯಾ? ಇದನ್ನು ಮರ್ತು ಬಿಡಿ. ಆ್ಯಂಡ್ ದೆನ್ ಇನ್ನೊಂದನ್ನ ನಾನು ಜಸ್ಟ್ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳಿದೆ. ಸೇರ್ಪಡೆ ಮಾಡಿರೋದು 2, ಒಂದು ತಿದ್ದುಪಡಿ ಮಾಡ್ತಾರೆ. ಯಾವುದನ್ನ? 45ನೇ ವಿಧಿ ಅಂತ, ಸರಿನಾ? ಸೊ ಹಾಗಾದರೆ 3 ಏನೇನು ಹೇಳ್ತವೆ? 21A ವಿಧಿ ಏನಂತ ಹೇಳುತ್ತೆ ಅಂದರೆ ದೇಶವು ಅಥವಾ ರಾಜ್ಯವು, ರಾಜ್ಯ ಮೀನ್ಸ್ ಈ ಒಂದು ಸಂವಿಧಾನದಲ್ಲಿ ರಾಜ್ಯ ಅಂತ ಕನ್ಸಿಡರ್ ಅಂದರೆ ಅದು ದೇಶನೇ ಅಂದಂಗೆ, ಸರಿನಾ? ಈ ದೇಶ ಏನಿದೆ ಅಲ್ವಾ, ಈ ಒಂದು ರಾಜ್ಯ ಏನಿದೆ ಅಲ್ವಾ, 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಲೇಬೇಕು. ನೀನು ಅವರ ಒಂದು ಮೂಲಭೂತ ಹಕ್ಕಿದೆ, ಅವನಿಂದ ನೀನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅವನು ಪಡ್ಕೊಳ್ಳೇಬೇಕು, ಅವಳು ಪಡ್ಕೊಳ್ಳೇಬೇಕು, ಅವರು ಪಡ್ಕೊಳ್ಳೇಬೇಕು ಅಂತ ಹೇಳುತ್ತೆ. ಯಾವುದು? 21A ವಿಧಿ. ಆ್ಯಂಡ್ ದೆನ್ 51A ಸಬ್ ಆರ್ಟಿಕಲ್ K ಏನಂತ ಹೇಳುತ್ತೆ, ಅಥವಾ 11ನೇ ಮೂಲಭೂತ ಕರ್ತವ್ಯ ಏನಂತ ಹೇಳುತ್ತೆ. ಅವಾಗ ನಾವು ಹೇಳೋದಾದ್ರೆ ಈ ಪೋಷಕರೇನಿದಾರಲ್ವಾ, ತಂದೆ ತಾಯಿಗಳೇನಿದಾರಲ್ವಾ, ಅವರ ಒಂದು ಗಾರ್ಡಿಯನ್ ಏನಿದಾರಲ್ವಾ, ಅವರು ಈ 6 ವರ್ಷದಿಂದ 14 ವರ್ಷದ ಮಗುವಿಗೆ ಶಿಕ್ಷಣವನ್ನ ಕೊಡಿಸೋದು ಅವರ ಒಂದು ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ, ಸರಿನಾ? ಯಾವುದು? 51A ಸಬ್ ಆರ್ಟಿಕಲ್ K ಅಂತ ನಾವು ಹೇಳ್ತೀವಿ. ಇಲ್ಲ ಅಂತಂದ್ರೆ 11ನೇ ಮೂಲಭೂತ ಕರ್ತವ್ಯ ಅಂತ ನೆನ್ಪಿಟ್ಕೊಂಡ್ಬಿಡಿ. ಆ್ಯಂಡ್ ದೆನ್ 45ರಲ್ಲಿ ಏನು ಹೇಳುತ್ತೆ? 45ರಲ್ಲಿ ಇವೆರಡು ಕೂಡ ಇರಲಿಲ್ಲ ಅಲ್ವಾ, ಮೀನ್ಸ್ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋದು ಸಂವಿಧಾನದಲ್ಲಿ ಎಲ್ಲವೂ ಕೂಡ, ಮೂಲಭೂತ ಹಕ್ಕುಗಳಲ್ಲಿ ಎಲ್ಲವೂ ಕೂಡ ಇರಲಿಲ್ಲ. ಸೊ ಅದಕ್ಕೆ ಈ 45 ವಿಧಿಗಳಲ್ಲಿ ಹೇಳಿರ್ತಾರೆ ಒಂದ್ಸರಿ, ಯಾವುದರಲ್ಲಿ? DPSPಯಲ್ಲಿ, ಸರಿನಾ? ಏನಂತ ಹೇಳಿರ್ತಾರೆ ಅಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಅಂತ ಹೇಳಿರ್ತಾರೆ 45ನೇ ವಿಧಿಯಲ್ಲಿ. ಸೊ ಇಲ್ಲಿ 21A ಸ್ವಲ್ಪ ಇನ್ನೂ ಸ್ವಲ್ಪ ಗ್ರ್ಯಾಂಟ್ ಆಗಿರೋ ಒಂದು ಭಾಗದಲ್ಲೇ ನಾನು ಒಂದು ವಿಧಿನ ಸೇರ್ಪಡೆ ಮಾಡಿದ್ರೆ ಇಲ್ಲಿ ಹಾಕಬೇಕು, ಅದು ರಿಪೀಟ್ ಆಗುತ್ತೆ, ಸರಿನಾ? ರಿಪೀಟ್ ಎಲ್ಲಿ ಕಾಸ್ಟ್ ಬೇಡ, ಬೋರ್ ಆಗುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಅಂತ ಏನು ಮಾಡಿದ್ರು, 6ಕ್ಕಿಂತ ಕಡಿಮೆ ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು, ಬಾಲ ಶಿಕ್ಷಣ, ಬಾಲಪೂರ್ವ ಶಿಕ್ಷಣವನ್ನು ಕೊಡಿಸೋದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 45ನೇ ವಿಧಿ ಅಂತ, ಸರಿನಾ? ನೆನ್ಪಿಟ್ಕೊಳ್ಳಿ. ಕೇಳಬಹುದು, ಕೇಳ್ತಾನೆ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ, ತಿದ್ದುಪಡಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1951ರ ಅಖಿಲ ಭಾರತ ಸೇವೆಗಳ ಕಾಯ್ದೆಯ ಉದ್ದೇಶವೇನು ಅಂತ ಕೇಳಿದಾನೆ. ಈ ಕ್ವಶನ್ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಇದು. ಏನಿದೆ? 1951ರ ಅಖಿಲ ಭಾರತ ಸೇವೆಗಳ ಕಾಯ್ದೆಯ ಮುಖ್ಯ ಉದ್ದೇಶವೇನೆಂದರೆ ಭಾರತೀಯ ಆಡಳಿತ ಸೇವೆ, IAS ಮತ್ತೆ IPS ಅಂದ್ರೆ ಏನು? ಭಾರತದ ಪೊಲೀಸ್ ಸೇವೆ ಮತ್ತು ಭಾರತೀಯ ಅರಣ್ಯ ಸೇವೆ IFS ನಂತಹ ಅಖಿಲ ಭಾರತ ಸೇವೆಗಳ ಸದಸ್ಯರ ನೇಮಕಾತಿ ಅಥವಾ ಸೇವೆ ಪರಿಸ್ಥಿತಿಗಳು ಮತ್ತು ನಡವಳಿಕೆಯನ್ನು ನಿಯಂತ್ರಿಸುವುದು ಇದರ ಒಂದು ಉದ್ದೇಶವಾಗಿದೆ, ಸರಿನಾ? ಈ ಒಂದು ಕಾಯ್ದೆ ಯಾವಾಗ ಬಂದಿತ್ತು ಅಂತ ಕೇಳ್ತಾನೆ. ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರಲ್ಲಿ ಬರುತ್ತೆ, ಸರಿನಾ? ಈ IAS, IPS ಮತ್ತೆ IFS ನ ಮೂರನ್ನು ಕೂಡ ಮರ್ಜ್ ಮಾಡಿರೋದು ಯಾವ ಒಂದು ಕಾಯ್ದೆಯ ಮೂಲಕ ಅಂತ ಕೇಳ್ತಾನೆ. ಇದೇ ಒಂದು 1951ರ ಅಖಿಲ ಭಾರತ ಸೇವೆಗಳ ಕಾಯ್ದೆಯ ಮೂಲಕ ಅಂತ ಹೇಳಬೇಕಾಗುತ್ತೆ, ಸರಿನಾ? ಇಂಪಾರ್ಟೆಂಟ್ ಇದೆ, ಕೇಳಬಹುದು, ಕೇಳ್ತಾನೆ. ಈ ಕ್ವಶನ್ ಏನಿದೆಯಲ್ಲ, ಈ ಕ್ವಶನ್ ರಿಪೀಟೆಡ್ ಕ್ವಶನ್ ಇದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಹೆಚ್ಚುವರಿ ಕಾರ್ಬೋಹೈಡ್ರೇಟ್ಗಳು ಎಲ್ಲಿ ಹೋಗುತ್ತವೆ? ಇವಾಗ ನೀವು ಊಟ ಮಾಡ್ತಿದ್ರಾ, ಕ್ಲಾಸ್ ಕೇಳ್ತಾ ಹಾಗೆ ಏನಾದರೂ ತಿಂತಿದ್ರಾ ಅಂತ ಅನ್ಕೊಳ್ಳಿ. ಏನಾದರೂ ತಿಂತಿರ್ತೀರಾ, ಚಪಾತಿ, ರೊಟ್ಟಿ, ಏನಾದರೂ ಅನ್ನ ಸಾಂಬಾರ್ ಊಟ ಮಾಡ್ತಿರ್ತಾರಲ್ವಾ. ಸೊ ಅದೆಲ್ಲವೂ ಕೂಡ ಏನಿರುತ್ತೆ? ಕಾರ್ಬೋಹೈಡ್ರೇಟ್ ಇರುತ್ತಲ್ವ. ಆ ಕಾರ್ಬೋಹೈಡ್ರೇಟು ನಿಮ್ಮ ಬಾಯಿಯಿಂದ ಕೆಳಗಡೆ ಹೋಗಿ ಅದು ಇದ್ರೇನೋ ಗ್ಲೂಕೋಸ್ ಆಗುತ್ತೆ ಅಲ್ವಾ. ಆ ಗ್ಲೂಕೋಸು ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಗೊಳುತ್ತೆ. ಬಟ್ ಹೆಚ್ಚುವರಿ ಆಗಿರ್ತಕ್ಕಂಥ ಗ್ಲೂಕೋಸ್ನ ಏನು ಮಾಡುತ್ತೆ? ಆ ಗ್ಲೂಕೋಸ್ನ ಗ್ಲೈಕೋಸನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಆ ಗ್ಲೈಕೋಸನ್ನು ಲಿವರಲ್ಲಿ ಸ್ಟೋರ್ ಮಾಡುತ್ತೆ, ಸರಿನಾ? ಸೊ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಆ ಫ್ಯಾಟನ್ನು ಸ್ಟೋರ್ ಮಾಡುತ್ತೆ. ಯಾವುದು? ನಮ್ಮ ದೇಹ, ಸರಿನಾ? ಎಲ್ಲಿ ಸ್ಟೋರ್ ಮಾಡುತ್ತೆ? ಲಿವರಲ್ಲಿ ಸ್ಟೋರ್ ಮಾಡುತ್ತೆ. ಸರ್ ಏನಾದರೂ ನಾನು ಜಾಸ್ತಿ ತಿಂತೀನಿ ಸರ್, ಇವಾಗ ಒಂದೇ ಸರಿ ಕೂತೆ ಅಂದರೆ 10 ಚಪಾತಿ ತಿಂತೀನಿ, ಅದು ಲಿವರು ಕೂಡ ಇದ್ರ ಅಲ್ಲಿ ಸಾಲಲ್ಲ. ಅವಾಗ ಏನು ಮಾಡುತ್ತೆ? ಅಡಿಪೋಸ್ ಅಂಗಾಂಶದ ಕೆಳಗೆ ಸ್ಟೋರ್ ಮಾಡುತ್ತೆ. ಕಂಟಿನ್ಯೂ ಆಗಿ ಅಡಿಪೋಸ್ ಅಂಗಾಂಶದ ಕೆಳಗೆ ಸ್ಟೋರ್ ಮಾಡೋದಿಲ್ಲ. ಮೊದಲು ಪ್ರಿಫರೆನ್ಸ್ ಎಲ್ಲಿ ಕೊಡ್ತಾರೆ? ಈ ಲಿವರಲ್ಲಿ ಕೊಡ್ತಾರೆ, ಸರಿನಾ? ಇವಾಗ ಯಾವುದಾದ್ರೂ ನಿಮ್ಮ ಮನೇಲಿ ಒಂದು ಸ್ಟೋರ್ ರೂಮ್ ಇರುತ್ತೆ, ಯಾವುದಾದ್ರೂ ಒಂದು ರೂಮ್ ಇರುತ್ತೆ, ಏನಾದರೂ ನಿಮ್ಮ ಮನೇಲಿ ತರಕಾರಿ ಅಥವಾ ತರಕಾರಿ ಅಲ್ಲ ಬೇರೆ ಏನಾದರೂ ಚೀಲ ಅದು ಇದು ತಂದು ನೀವು ಇಡೋಕ್ಕೆ, ಸರಿನಾ? ಅಲ್ಲಿ ಏನಾದರೂ ಫಿಲ್ ಆದರೆ ಏನು ಮಾಡ್ತೀರಾ ನೀವು? ಮತ್ತು ಹಾಲಲ್ಲಿ ಅಲ್ಲಿ ಇಲ್ಲಿ ಅಂತ ಇಡ್ತೀರಲ್ವಾ. ಸೊ ಮೊದಲೇ ಹಾಲಲ್ಲಿ ಇಡ್ತೀರಾ? ಇಲ್ಲ. ಸೊ ಫಸ್ಟ್ ನೀವು ಪ್ರಿಫರೆನ್ಸ್ ಏನು ಕೊಡೋದು? ಈ ಒಂದು ಸ್ಟೋರ್ ರೂಮಲ್ಲೇ ಕೊಡ್ತೀರಾ ಅಲ್ವಾ. ಸೊ ಆ ರೀತಿ ಫಸ್ಟ್ ಪ್ರಿಫರೆನ್ಸ್ ಎಲ್ಲಿ ಕೊಡುತ್ತೆ ನಮ್ಮ ದೇಹ ಅಂತಂದರೆ ಈ ಲಿವರಲ್ಲಿ ನೀನು ಇಟ್ಕೊಳ್ಳಪ್ಪ ಚೆನ್ನಾಗಿರು ಅಂತ ಹೇಳುತ್ತೆ. ಅದಕ್ಕೆ ಜಾಸ್ತಿ ಆದಾಗ ಅವಾಗ ಏನು ಮಾಡುತ್ತೆ? ಹಾಲಲ್ಲೂ ಕೂಡ ತಂದಿಡು ಅಂತ ಈ ಅಡಿಪೋಸ್ ಅಂಗಾಂಶದ ಕೆಳಗೆ ತಂದು ಎಲ್ಲವೂ ಕೂಡ ಫುಡ್ಡನ್ನು ಸ್ಟೋರ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಯಾವೊಂದು ರೂಪದಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ? ಗ್ಲೈಕೋಜನ್ ರೂಪದಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಥವಾ ನೀವು ಹೇಳೋದಾದರೆ ಇನ್ನೊಂದು ವರ್ಡ್ ಫ್ಯಾಟ್ ರೂಪದಲ್ಲಿ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ ನೀವು ಹೇಳಬಹುದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಮೊಘಲರ ಕಾಲದಲ್ಲಿ ಕಂದಾಯ ಮತ್ತು ಹಣಕಾಸಿನ ಉಸ್ತುವಾರಿ ವಹಿಸಿಕೊಂಡವರು ಯಾರು ಅಂತ ಕೇಳಿದಾನೆ. ಈ ದಿವಾನ್ ಇ ಕುಲ್ ಅನ್ನುವ ಒಬ್ಬ ಅಧಿಕಾರಿಯನ್ನಿರ್ತಾನಲ್ವ, ಆತ ಕಂದಾಯ ಮತ್ತು ಹಣಕಾಸು ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಶುಷ್ಕ ಪ್ರದೇಶಗಳಲ್ಲಿ ಮಣ್ಣಿನ ಸವೆತವನ್ನು ತಪ್ಪಿಸಲು ಯಾವ ರೀತಿಯ ಕೃಷಿಯನ್ನು ಮಾಡಬಹುದು ಅಂತ ಕೇಳಿದಾನೆ. ಯಾವ್ದು ಆಪ್ಷನ್ ನೋಡಿದ್ರೆ ನೀವೇ ಹೇಳ್ತೀರಾ? ಇಲ್ಲೇನಿಲ್ಲ. ಏನು ಗೊತ್ತಾ? ಒಂದು ಮಣ್ಣಿನ ಸವೆತವನ್ನು ತಡೆಯಲು ಬಾಹ್ಯರೇಖೆಯ ಉಳಿವನ್ನು ಮಾಡಬಹುದು, ಪಟ್ಟಿ ಬೆಳೆಯನ್ನು ಮಾಡಬಹುದು, ಇಲ್ಲಾಂದರೆ ಹಸಿ ಗೊಬ್ಬರದಂತಹ ವಿಧಾನಗಳನ್ನು ನೀವು ಬಳಸಬಹುದು. ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಮೂರಿದ್ರೆ ನಿಮಗೆ ನಾರ್ಮಲಾಗಿ ಆಗಲ್ಲ ಅಂತಲೇ ಇರ್ತವೆ, ಒಂದು ಆಗುತ್ತೆ ಅಂತ ಇರುತ್ತೆ, ಟಿಕ್ ಹಾಕಿ ಬರಬೇಕು ಈ ಥರ ಕ್ವಶನ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ನಾನೇ ಇದನ್ನು ಹೇಳಿದ್ದೀನಿ, ಸಾಕಷ್ಟು ಹೇಳಿದ್ದೀನಿ. ಏನು ಕ್ವಶನ್ ಪೇಪರ್ ತೆಗಿಯೋನಿಗೆ ಏನು ಲವ್ ಇದೆ ಗೊತ್ತಿಲ್ಲ ಈ ಕ್ವಶನ್ ಮೇಲೆ.
ಬಾರ್ ಬಾರ್ ಹರ್ ಬಾರ್ ಪ್ರತಿ ಸರಿನೂ ಕೂಡ ಈ ಒಂದು ಕ್ವಶನ್ ಕೇಳ್ತಾನೆ. ಏನು ಒಂದು ಶಿಫ್ಟಲ್ಲಿ ಕೇಳಿ ಸುಮ್ಮನೆ ಬಿಟ್ಬಿಡ್ತಾನ? ಒಂದು ಏನಿಲ್ಲ ಅಂದರೂ ಒಂದು 5-6 ಶಿಫ್ಟಲ್ಲಿ ಈ ಕ್ವಶನ್ನ ಕೇಳ್ತಾನೆ. ಅದು ಕ್ವಶನ್ ಏನಿದ್ರೇನೋ ತಿಳಿಯಲ್ಲ, ಏನು ಟಫ್ ಆಗಿದೆ ಅಂತ ಇದೆಯಾ? ಅದನ್ನೂ ಇಲ್ಲ, ಸರಿನಾ. ಇನ್ನು ಕರೆಂಟ್ ಅಫೇರ್ಸ್ ಈಸಿ ಕ್ವಶನ್ ಕೇಳಿದ್ರೆ ಆಗಿರೋದೇನೋ, ಸ್ವಲ್ಪ ಮಾಡರೇಟ್ ಕೇಳಿರೋದು ಆಗಿರೋದೇನೋ. ಈ ಕ್ವಶನ್ ಈಸಿ ಆಗಿರೋದು ಕೇಳ್ತಾನೆ. ಏನಂತ, 1947ರಲ್ಲಿ ಭಾರತದ GDPಗೆ ಯಾವ ವಲಯವು ಹೆಚ್ಚಿನ ಕೊಡುಗೆಯನ್ನು ನೀಡಿತು ಅಂತ. ಯಾವೊಂದು ವಲಯ ಅತಿ ಹೆಚ್ಚಿನ ಕೊಡುಗೆ ನೀಡುತ್ತದೆ? ಪ್ರಾಥಮಿಕ ವಲಯ, ಸರಿನಾ. ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಂತ ನಾವು ಕರಿತೀವಿ. ಇದು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಅತಿ ಕಡಿಮೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ವಲಯ ಯಾವುದು ಅಂತ ಕೇಳ್ತಾನೆ. ಆವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಸೇವಾ ವಲಯ ಅಂತ ಹೇಳಬೇಕಾಗುತ್ತೆ, ಸರಿನಾ. ಯಾವುದು? ಸೇವಾ ವಲಯ. ಅದಾದ್ರೆ ಸೆಕೆಂಡ್ ಎಷ್ಟು ಕಂಡುಬರೋದು ಯಾವುದು? ಮಧ್ಯಮ ವಲಯ ಅಂತ ನಾವು ಕರಿತೀವಿ, ಸರಿನಾ. ಇಲ್ಲ ಅಂತಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ನಾವು ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರಲ್ಲಿ ಪುರುಷರ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಕ್ವಶನ್ ಈಸಿ ಇದೆ ಅದು. ಯಾಕೆ ಅಂತಂದರೆ 28ನೇ ಸರಿ ಗೆದ್ದಿದ್ದಾರೆ ರೀ ಒಬ್ಬರೇ. ಫುಲ್ ಹೇಗೆ ಅಂತಂದರೆ ಅದಕ್ಕೆ ಕಾಂಕರ್ ಮಾಡಿದ್ದಾರೆ. ಇವಾಗ ನಾವು ಹೇಳ್ತೀವಿ ಕ್ರಿಕೆಟಲ್ಲಿ ಯಾರು ಅಂತಂದರೆ ವಿರಾಟ್ ಕೊಹ್ಲಿ, ಸಚಿನ್ ವಗೇರ ಒಬ್ಬೊಬ್ಬರ ನೇಮನ್ನ ಹೇಳ್ತೀವಿ. ಬಟ್ ಅವ್ರಿಗಿಂತವೂ ಕೂಡ ಹೇಗೆ ಅಂತಂದರೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಇಂಡಿಯನ್ಸ್ಗೆ. ಬಟ್ ಆದರೂ ಇಡೀ ಒಂದು ಸ್ಪೋರ್ಟ್ಸ್ ಮೇಲೆ ಸಂಪೂರ್ಣ ಮೇಲ್ಗೈ ಸಾಧಿಸೋರು ಯಾರು ಅಂತಂದರೆ ಈ ಪಂಕಜ್ ಅಡ್ವಾಣಿ ಅವರು, ಸರಿನಾ. 28ನೇ ಪ್ರಶಸ್ತಿ ಅವ್ರದ್ದು. 28ನೇ ಪ್ರಶಸ್ತಿ ಮೀನ್ಸ್ 28 ಸರಿ ವರ್ಲ್ಡ್ ಕಪ್ ಗೆದ್ದಾಗೆ ಇದು ಎಲ್ಲವೂ ಕೂಡ ಲೆಕ್ಕ, ಸರಿನಾ. 28 ವರ್ಲ್ಡ್ ಕಪ್ ಅಲ್ಲ, ನಾವು ಗೆದ್ದಿರೋದೊಂದು 3 ವರ್ಲ್ಡ್ ಕಪ್ ಇದ್ರೂ ಚೆನ್ನಾಗಿ ನಾವು ಗೆದ್ದಿಲ್ಲ ಅಂತ ಹೇಳ್ಬೋದೇನೋ, ಸರಿನಾ. ಸೊ ಆ ರೀತಿ ಕ್ರಿಕೆಟಲ್ಲಿ ಹೇಳ್ತಾ ಇರೋದು ನಾನು. ಇಲ್ಲಿ ನೋಡಿದ್ರೆ ಇವರು ಈ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ಪಲ್ಲಿ 28ನೇ ಪ್ರಶಸ್ತಿನೇ ಗೆದ್ದಿದ್ದಾರೆ, ಸರಿನಾ. ಸೊ ಇದು ಏನಾದರೂ ಬಿಲಿಯರ್ಡ್ಸ್ ಅಂತ ಬಂತಾ? ನಿಮ್ಗೆ ಅದು ಆನ್ಸರ್ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಪ್ರಶಸ್ತಿನ ಗೆದ್ದವರು ಅಂತ ಇರಬೇಕು, ಯಾರು ಸೋತಿದ್ದಾರೆ ಅಂತ ಇರಬಾರ್ದ. ಮತ್ತೆ ಪ್ರಶ್ನೆ ಏನಾದರೂ ಗೆದ್ದವರು ಅಂತ ಇದ್ದರೆ ಈ ಪಂಕಜ್ ಅಡ್ವಾಣಿಯನ್ನು ಹಾಕಿ ಬಂದುಬಿಡಿ, 1 ಮಾರ್ಕ್ಸ್ ನಿಮಗೆ ಫಿಕ್ಸ್ ಬರುತ್ತೆ. ಇಫ್ ಎಲ್ಲೋ ಮಿಸ್ ಆಗಿ ಬೇರೆ ಯಾವುದೋ ಕೇಳಿ ಅಲ್ಲಿ ಪಂಕಜ್ ಅಡ್ವಾಣಿ ಆಪ್ಷನೇ ಇರಲಿಲ್ಲ ಅಂದರೆ ಓಕೆ, ಅಲ್ಲಿ ನೀವು ಬೇರೆ ಹಾಕಬೇಕಾಗುತ್ತೆ. ಬಟ್ ಇವರು ಯಾರನ್ನ ಸೋಲಿಸಿದ್ರು ಅದನ್ನು ಕೇಳುತ್ತಾನೆ ನಿಮಗೆ, ಸರಿನಾ. ನೆಕ್ಸ್ಟ್ ಶಿಫ್ಟಲ್ಲಿ ನಿಮ್ಗೆ ಏನು ಕೇಳ್ತಾನೆ ಅಂದರೆ ಇಂಗ್ಲೆಂಡ್ನ ರಾಬರ್ಟ್ ಹಾಲ್ ಅವರನ್ನು ಸೋಲಿಸಿ 4-2 ಅಂತರದಿಂದ ಇವರು ವಿಶ್ವ ಬಿಲಿಯರ್ಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು 28ನೇ ಬಾರಿಗೆ ಅವರ ಮುಡಿಗೇರಿಸ್ಕೊಂಡಿದ್ದಾರೆ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಮುಡಿಗೇರಿಸ್ಕೊಂಡಿದ್ದಾರೆ ಅಂತ. ಈ ಕ್ವಶನ್ ಎಲ್ಲಿದೆ? ಮುಡಿಗೇರಿಸ್ಕೊಂಡಿದ್ದಾರೆ, ಓಕೆ, ಇಲ್ಲ ಅಲ್ವಾ. ಸೊ ಮುಡಿಗೇರಿಸ್ಕೊಂಡಿದ್ದಾರೆ. ಸೊ ಇದ್ರ ಮೀನಿಂಗ್ ಏನು? ಫೆದರ್ ಆನ್ ಹೆಡ್ಸ್ ಅಂತ ಕೇಳಿದ್ದೀರಾ ಇಂಗ್ಲೀಷಲ್ಲಿ? ಇಲ್ಲ ಅಂತಂದರೆ ಇವಾಗ ಹಳೆ ಫಿಲ್ಮಲ್ಲೆಲ್ಲ ನೀವು ನೋಡಿದಾಗ ಈ ಬುಡಕಟ್ಟು ಪ್ರದೇಶಗಳಲ್ಲಿ ಯಾವುದೋ ಒಬ್ಬ ಯುವರಾಜ ಆತ ಏನು ಮಾಡ್ತಾನೆ, ಏನಾದರೂ ಒಂದು ಬೇಟೆಯನ್ನು ಆಡಿ ಬಂದ, ಏನಾದರೂ ಒಂದು ಸಾಹಸ ಮಾಡಿ ಬಂದ ಅಂತಂದರೆ ಅವನ ಒಂದು ಈ ಪೇಟ ಏನಿರುತ್ತಲ್ವ ಆ ಪೇಟಕ್ಕೆ ಒಂದು ಗರಿಯನ್ನು ಹೆಚ್ಚಿಗೆ ಹಾಕ್ತಾರೆ, ಸರಿನಾ. ಆ ಗರಿ ಹಾಕೋದ್ರ ಉದ್ದೇಶ ಏನಂದರೆ ಅಷ್ಟು ಅವನು ಸಾಧನೆ ಮಾಡಿದಾನೆ ಅಂತ. ಸೊ ಮುಡಿಗೇರಿಸ್ಕೊಳ್ಳೋದು ಅಂದರೆ ಅವನ ತಲೆಗೇರಿಸ್ಕೊಳ್ಳೋದು, ಆ ಒಂದು ಫೆದರ್ನಲ್ಲಿ ಇಕ್ಕೊಳ್ಳೋದು ಅಂತ, ಸರಿನಾ. ನೆನಪಿಟ್ಕೊಳ್ಳಿ, ಕೇಳ್ಬೋದು ಇದು ಈ ರೀತಿಯೂ ಕೂಡ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರ ಸೆಪೆಕ್ ಟ್ರಕ್ರ ವಿಶ್ವಕಪ್ ಎಲ್ಲಿ ನಡೆಯಿತು? ಓಕೆ, ಸೊ ಅದು ಎಲ್ಲಿ ನಡೆದಿದೆ ಅಂದರೆ ಬಿಹಾರದಲ್ಲಿ ನಡೆದಿದೆ. ಸೊ ಇದು ಯಾವಾಗ ನಡೆದಿದೆ ಅಂದರೆ ಮಾರ್ಚಲ್ಲಿ ನಡೆದಿದೆ. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಯಾಕೆಂದರೆ ವಿಶ್ವಕಪ್ನ ಈ ಸೆಪೆಕ್ ಟಕ್ರ ಅದು ಸ್ವಲ್ಪ ಪ್ರೊನೌನ್ಸ್ ಆಗ್ತಾ ಇಲ್ಲ, ಸೊ ನೀವು ನೋಡ್ಕೊಳ್ಳಿ ಅದನ್ನು, ಸರಿನಾ. ಸೊ ಇದು ವಿಶ್ವಕಪ್ ಎಲ್ಲಿ ನಡೆದಿದೆ ಅಂತಂದರೆ ಬಿಹಾರದ ಒಂದು ಪಾಟ್ನಾದಲ್ಲಿ ನಡೆದಿದೆ, ಸರಿನಾ. ಇದೊಂದು ಇಂಡೋರ್ ಒಂದು ಸ್ಟೇಡಿಯಮಲ್ಲಿ ನಡೆದಿದೆ. ಯಾವ ತಿಂಗಳಲ್ಲಿ ನಡೆದಿದೆ ಅಂತ ಕೇಳ್ತಾನೆ? ಮಾರ್ಚ್ ತಿಂಗಳಲ್ಲಿ ಈ ಒಂದು ಸ್ಪೋರ್ಟ್ಸ್ ನಡೆದಿದೆ. ಹಾಗಾದರೆ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ನಿಮಗೆ ಕೇಳಬಹುದು. ನೆಕ್ಸ್ಟ್ ಯಾವಾಗ ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ ವಿಶ್ವಕಪ್ನ 5ನೇ ಆವೃತ್ತಿ ಆಗಿತ್ತು ಇದು, ಸರಿನಾ. ಎಲ್ಲಿ ನಡೆದಿದೆ? ಬಿಹಾರದಲ್ಲಿ ನಡೆದಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ಒಂದು ರಾಜ್ಯದಲ್ಲಿ ನಡೆದಿದೆ? ಇದೇ ಒಂದು ಬಿಹಾರದಲ್ಲಿ ನಡೆದಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಇತ್ತೀಚೆಗೆ ಯಾವ ದೇಶವು BOBP IGO ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ? ಈ ಕ್ವಶನ್ ರಿಪೀಟ್ ಅಲ್ವಾ ನಿಮಗೆ? ಸರಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಹೇಳಬೇಡಿ, ಸರಿನಾ. ಇದು ಕ್ವಶನ್ ರಿಪೀಟ್ ಆಗಿದೆ ಆಲ್ರೆಡಿ. ಯಾವಾಗ ಗ್ರ್ಯಾಜುಯೇಷನ್ ಎಕ್ಸಾಮ್ ಏನಿದೆ ಅಲ್ವಾ, ಆ ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಆಲ್ರೆಡಿ. ಗ್ರ್ಯಾಜುಯೇಷನ್ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಆ್ಯಂಡ್ ದೆನ್ ಮತ್ತೆ ಈ ಮೊನ್ನೆ ಇದು ಆಯ್ತಲ್ವ ಎಕ್ಸಾಮ್, ಫೇಸ್ 13 ಎಕ್ಸಾಮ್. ಆ ಫೇಸ್ 13 ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ. ಸರ್ ನಾನು ಫೇಸ್ 13 ಎಕ್ಸಾಮ್ ನೋಡಿಲ್ಲ, ಅದರದ್ದು ಶೀಟೇ ನೋಡಿಲ್ಲ ನಾನು. ಓಕೆ, ಬೇಡ. ಬಟ್ ಗ್ರ್ಯಾಜುಯೇಟ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ ಇದನ್ನು ಪ್ರಶ್ನೆ, ಸರಿನಾ. ನೀವು ಅದನ್ನು ನೋಡ್ಕೊಳ್ಬೇಕಿತ್ತು. ಬಟ್ ಇದು ಈಸಿ ಇದೆ. ಸೊ ಈ ಒಂದು BOBP IGO ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ದೇಶ ಯಾವುದಂದರೆ ನಮ್ಮ ಭಾರತ ದೇಶನ ವಹಿಸ್ಕೊಂಡಿದೆ. ಯಾವ ಒಂದು ದೇಶ ನಮಗೆ ಇದೊಂದು ವಹಿಸ್ಕೊಟ್ಟಿದೆ ಅಂತ ಕೇಳ್ಬೋದು, ಸರಿನಾ. ಯಾವ ಒಂದು ದೇಶದ ನಂತರ ನಾವು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದೀವಿ ಅಂದರೆ ಬಾಂಗ್ಲಾದೇಶದ ನಂತರ ನಮ್ಮ ಭಾರತ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದೆ, ಸರಿನಾ. ಸೊ ಇತ್ತೀಚೆಗೆ BOBP IGO ಬಂಗಾಳ ಕೊಲ್ಲಿ ಕಾರ್ಯಕ್ರಮ ಅಂತರ ಸರ್ಕಾರಿ ಸಂಸ್ಥೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಫೆಬ್ರವರಿ 2025ರಲ್ಲಿ ಮಾಲ್ಡೀವ್ಸ್ ಮಾಲೆಯಲ್ಲಿ ನಡೆದ 13ನೇ ಆಡಳಿತ ಮಂಡಳಿ ಸಭೆಯಲ್ಲಿ ಭಾರತವು ಬಾಂಗ್ಲಾದೇಶದಿಂದ ಈ ನಾಯಕತ್ವವನ್ನು ವಹಿಸಿಕೊಂಡಿತು, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ದೆನ್ ಟೋಟಲಿ 3 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ನಮ್ಮ ಭಾರತ ದೇಶ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ. ಸೊ ಒಂದು ನಿಮಗೆ ಹೇಳಿದೆ. ಆ್ಯಂಡ್ ದೆನ್ 2
ಇನ್ನೂ ಒಂದನ್ನು ಇನ್ನೂ 2 ಕೂಡ ನಾನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೇನೆ, ಸರಿನಾ? ಅವು 2 ಯಾವುದು ಅಂತ ಹೇಳ್ಬೋದಾ? ಸೊ ನಮ್ಮ ಭಾರತ ಅಧ್ಯಕ್ಷತೆ ಅವು 2ರಲ್ಲೂ ಕೂಡ ಮೊದಲನೇದಾಗಿ ವಹಿಸ್ಕೊಂಡಿದೆ, ಸರಿನಾ? ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಯ ಹೆಸರೇನು, ಹಾಗೆ ಆ 2 ಸಂಸ್ಥೆಗಳ ಹೆಸರೇನು ಅಂತ ನೀವು ಕಮೆಂಟ್ ಮಾಡ್ಬೋದಾ? ಕಾಮೆಂಟ್ ಮಾಡಿ ನೋಡೋಣ, ಅದು ಇಂಪಾರ್ಟೆಂಟ್ ಇದೆ ನೋಡಿ, ಆ ಕ್ವಶನ್ ಬರುತ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಇಸ್ರೋದ 100ನೇ ಮಿಷನ್ ಅನ್ನು ಯಾವ ಲಾಂಚರ್ನಿಂದ ಉಡಾವಣೆ ಮಾಡಲಾಯಿತು? ಈ ಕ್ವಶನ್ ಕೂಡ ಈಸಿ ಅಲ್ವಾ ಕ್ವಶನು? 100ನೇದು ಅಂತಂದರೆ ಮತ್ತೆ ಲಕ್ಕಿ ನಂಬರ್ ಅಲ್ವಾ? ಯಾರಿಗೆ? ಪೊಲೀಸರಿಗೆ, ಹೌದಾ? ಸೊ ಒಂದು 100 ಅನ್ನೋದು ಫ್ಯಾನ್ಸಿ ನಂಬರ್ ಥರ ಇದೆ ಅಲ್ವಾ, 101 ಅನ್ನೋದು ಫ್ಯಾನ್ಸಿ ನಂಬರ್ ಥರ ಇದೆ ಅಲ್ವಾ? ಸೊ ಇದನ್ನು ಕೇಳ್ತಾನೆ, 101ನೇದು 100ನೇದು ಯಾವ ಒಂದು ಲಾಂಚರ್ನಿಂದ ಲಾಂಚ್ ಮಾಡಲಾಯಿತು, ಯಾಕೆ ಲಾಂಚ್ ಮಾಡಲಾಯಿತು ಅಂತ. ಸರ್, ಈ ಒಂದು 100ನೇ ಒಂದು ಮಿಷನ್ ಏನಿದೆ ಅಲ್ವಾ, ಅದು ಯಾವುದ್ರ ಸಲುವಾಗಿ ಲಾಂಚ್ ಮಾಡ್ತಾರೆ ಅಂದರೆ ನಾವಿಕ್ ಅಂತ ಏನಿದೆ ಅಲ್ವಾ, ಆ ಒಂದು ನಾವಿಕ್ 2 ಸಲುವಾಗಿ ಇದನ್ನು ಲಾಂಚ್ನ ಮಾಡ್ತಾರೆ. NVS-02 ಅಂತಲೇ ಹೇಳ್ತೀವಿ. ಈ ಒಂದು ಹೆಸರಿನ ಉಪಗ್ರಹವನ್ನು ಭೂಸ್ಥಿರ ವರ್ಗಾವಣೆ ಕಕ್ಷೆಯಲ್ಲಿ ಈ ಒಂದು GTOದಲ್ಲಿ ಇರಿಸಲಾಯಿತು. ಯಾವ ಒಂದು ಲಾಂಚರ್ ಮೂಲಕ ಇದನ್ನು ಲಾಂಚ್ ಮಾಡಿದ್ರು ಅಂತ ನೋಡೋದಾದರೆ GSLV F-15 ಇದನ್ನು ಲಾಂಚ್ ಮಾಡಿದ್ದಾರೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು. GSLV F-15 ಯಾವುದು ಅಂದರೆ NVS-02 ಅಂತ, ಸರಿನಾ? ಆ ಒಂದು ಉಪಗ್ರಹದ ಹೆಸರೇನು ಅಂದರೆ NVS-02. ಆ್ಯಂಡ್ ದೆನ್ ಲಾಂಚರ್ ಹೆಸರೇನು ಅಂತಂದರೆ GSLV ಅಂತ ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಇದನ್ನು ಯಾವಾಗ ಲಾಂಚ್ ಮಾಡಿದರು? ಜನವರಿ 2025ರಂದು ಇದನ್ನು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ದೆನ್ 101ನೇದು ಯಾವಾಗ ಲಾಂಚ್ ಮಾಡಿದರು, ಅದರ ಒಂದು ಲಾಂಚರ್ನ ಹೆಸರೇನು, ಲಾಂಚರ್ ವೆಹಿಕಲ್ನ ಹೆಸರೇನು, ಆ್ಯಂಡ್ ದೆನ್ ಯಾವ ಉದ್ದೇಶದಿಂದ ಅದನ್ನು ಲಾಂಚ್ ಮಾಡಿದ್ರು, ಅದು ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಅಂತ. ಇದು ಸಕ್ಸಸ್ ಆಗಿದೆ. 100ನೇದು ಏನಿದೆಯಲ್ಲ ಸಕ್ಸಸ್ ಆಗಿದೆ, ಇದು ನಾನು ಆನ್ಸರ್ ಹೇಳ್ತೀನಿ. ಆ್ಯಂಡ್ ದೆನ್ ಅದು 101ನೇದು ಸಕ್ಸಸ್ ಆಯಿತಾ ಅಥವಾ ಫೇಲ್ಯೂರ್ ಆಯಿತಾ ಅಂತ ನೀವು ಹೇಳಿ. ಇಲ್ಲ ಅಂತಂದರೆ ಜಸ್ಟ್ ಕಾಮೆಂಟ್ ಆದರೂ ಮಾಡಿ, ನನಗೆ ಗೊತ್ತಿಲ್ಲ ಅಂತ, ಸರಿನಾ? ಮೀನ್ಸ್ ಜಸ್ಟ್ ಗೊತ್ತಿಲ್ಲ ಅಂತಂದರೆ ನನಗೆ ಏನು ಅಂತ ನನಗೆ ನೆನಪು ಬರಲ್ಲ. ಏನು ಅಂತಂದರೆ 101ನೇ ಮಿಷನ್ ನನಗೆ ಗೊತ್ತಿಲ್ಲ ಅಂತ. ಸೊ ಇಲ್ಲ ಅಂತಂದರೆ ಇಲ್ಲ ಹೇಳಿ ಅಂತ ಹೇಳಿ ನಾನು ಅದಕ್ಕೆ ಫುಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತೀನಿ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಮೊದಲ ಸಾಂವಿಧಾನಿಕ ಕಾಯ್ದೆ ಯಾವುದು ಅಂತ ಕೇಳ್ತಾನೆ. ಮೊದಲನೇದಾಗಿ ತಂದಿರೋದು ಯಾವುದು ಕಾಯ್ದೆ? ಅವರು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, ನಿಯಂತ್ರಣ ಕಾಯ್ದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಭಾರತದ ಮೊದಲ ಜೀನ್ ಸಂಪಾದಿತ ಕುರಿ ಯಾವುದು ಅಂತ ಕೇಳ್ತಾನೆ. ಕಾಶ್ಮೀರ್ ಮೆರಿನೋ ಅನ್ನೋದು, ಸರಿನಾ? ಇದನ್ನು ಶ್ರೀನಗರದ ಶೇರ್-ಎ ಕಾಶ್ಮೀರ್ ಕೃಷಿ ವಿಜ್ಞಾನ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಹಾಗಾದರೆ ಮೊದಲ ಭಾರತದ ಜೀನ್ ಸಂಪಾದಿತ ಕುರಿ ಯಾವುದು ಅಂತಂದರೆ ಕಾಶ್ಮೀರ್ ಮೆರಿನೋ. ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಕ್ವಶನ್ ಅಂತ? ಸರ್, ಇಲ್ಲಿವರೆಗೂ ಬಂದಿದ್ದು ಇಂಪಾರ್ಟೆಂಟೇ, ಬಟ್ ಇದು ಹೇಗೆ ಅಂತಂದರೆ ನಿಮಗೆ ಮತ್ತೆ ಬೇರೆ ಕಡೆ ನೋಡೋಕ್ಕೆ ಸಿಗೋದಿಲ್ಲ. ಮತ್ತು ಕರೆಂಟ್ ಅಫೇರಲ್ಲಿ ಹಾಗೆ ಹೋಗಿರುತ್ತಲ್ವಾ, ಸೊ ಅದು ನೋಡೋಕ್ಕೆ ಸಿಗೋದಿಲ್ಲ. ಬಟ್ ಆದರೆ ಈ ಕ್ವಶನ್ ರಿಪೀಟ್ ಆಗ್ತದೆ, ಆ ರೀತಿಯ ಕ್ವಶನ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಮಹಾತ್ಮ ಗಾಂಧಿಗೆ ಸಹಾಯ ಮಾಡಿದ ಮೌಲಾನಾ ಫಿರಂಗಿ ಮಹಲ್ ಯಾವ ನಗರದಿಂದ ಬಂದವರು ಅಂತ ಕೇಳಿದ್ದಾರೆ, ಸರಿನಾ? ಅವರು ಮಹಾತ್ಮ ಗಾಂಧೀಜಿ ಮತ್ತು ಭಾರತೀಯ ಸ್ವತಂತ್ರ ಚಳವಳಿಯ ಅನೇಕ ನಾಯಕರಿಗೆ ಸಹಾಯ ಮಾಡಿದರು. ಯಾರು? ಮೌಲಾನಾ ಫಿರಂಗಿ ಮಹಲ್ ಅವರು. ಈ ಸಹಾಯವು ಮುಖ್ಯವಾಗಿ ಶಿಕ್ಷಣ, ರಾಜಕೀಯ ಮಾರ್ಗದರ್ಶನ ಮತ್ತು ರಾಷ್ಟ್ರೀಯ ಚಳುವಳಿಯಲ್ಲಿ ಸಹಕಾರದ ರೂಪದಲ್ಲಿತ್ತು. ಇವರು ಬಂದಿದ್ದೆಲ್ಲಿಂದ ಅಂತಂದರೆ ಈ ಒಂದು ಬೆಂಗಾಳ ಪ್ರದೇಶದಿಂದ ಇವರು ಬರ್ತಾರೆ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಪಾಕಿಸ್ತಾನಿ ಕ್ಷಿಪಣಿಗಳನ್ನು ನಿಲ್ಲಿಸಲು ಆಪರೇಷನ್ ಸಿಂಧೂರ ಅಡಿಯಲ್ಲಿ ಯಾವ ವ್ಯವಸ್ಥೆಯನ್ನು ನಿಯೋಜಿಸಲಾಯಿತು? ನಿಮ್ಮ ಹತ್ರ ಏನಾದರೂ ಇನ್ಸ್ಟಾ ಇದ್ದರೆ, ನನ್ನ ಹತ್ರ ಇಲ್ಲ, ಮತ್ತು ನಿಮ್ಮ ಹತ್ರ ಏನಾದರೂ ಇದ್ದರೆ, ಇಲ್ಲಾಂದರೆ ನೀವೇನಾದರೂ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಾ ಇದ್ರೂ ಕೂಡ ಇದ್ರ ಹೆಸರು ಗೊತ್ತಿರುತ್ತೆ ನಿಮಗೆ. ಯಾವುದು? S-400. ಒಂದು ರೀತಿ ಲವ್ ಬಂದಿತ್ತು ಅನಿಸುತ್ತೆ ಎಲ್ಲರಿಗೂ ಕೂಡ. ಇದರ ಸ್ಟೇಟಸ್ ಹಾಕೋದು. ಸೊ ಅದನ್ನು ಒಂದು ಕ್ವಶನ್ ಕೇಳಿದ ನೋಡಿ, ಯೂಸ್ ಆಗಿದೆ ನಿಮಗೆ ಇಲ್ಲಿ. ಸೊ ಆಪರೇಷನ್ ಸಿಂಧೂರ ಅಡಿಯಲ್ಲಿ ಪಾಕಿಸ್ತಾನದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಪ್ರತಿಬಂಧಿಸಲು ರಷ್ಯಾ ನಿರ್ಮಿತ S-400 ವಾಯು ಸಂರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ನಿಯೋಜಿಸಲಾಯಿತು, ಸರಿನಾ? ಇದನ್ನು ನಾವು ಇನ್ನೊಂದು ಹೆಸರನ್ನು ಯಾವ ಹೆಸರಿಂದ ಕರಿತೀವಿ ಅಂತ ಕೇಳ್ತಾನೆ. ಹೆಸರನ್ನ ಇದರದೊಂದು ಬೇರೆ ಹೆಸರು ಏನಂತ ಹೇಳ್ತೀವಿ, ನಿಕ್ ನೇಮು, ಪೆಟ್ ನೇಮ್, ವಾಟ್ ಎವರ್ ನೇಮ್. ಸೊ ಅದನ್ನು ನಾವು ಸುದರ್ಶನ್ ಅಂತ ಕರಿತೀವಿ, ಸರಿನಾ? ಸುದರ್ಶನ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ಕೂಡ ನಿಮ್ಗೆ ಗೊತ್ತಿರೋ ಏನಿದೆ, ಯಾವ ಒಂದು ದೇಶ ನಿರ್ಮಿಸ್ತಿದೆ? ರಷ್ಯಾ ದೇಶ ನಿರ್ಮಿತವಾಗಿದೆ. ಇದು ಯಾವುದು? S-400 ಅನ್ನೋದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. F-16 ಕೂಡ ಹೊಡೆದು ಉರುಳಿಸುವ ಶಕ್ತಿ ಅದಕ್ಕಿದೆ, ಅಂದರೆ ಈ ಒಂದು S-400 ಇದೆ ಅಂತ ನಾವು ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಒಂದು ಫನ್ ಥಿಂಗ್ ಆಲ್ವೇಸ್ ನಮ್ಮ ಪಾಕಿಸ್ತಾನದವ್ರು ಮಾಡ್ತಿರ್ತಾರೆ, ಏನು ಗೊತ್ತಾ? ಸೊ ಮೊನ್ನೆ August 14 ಅವರು ಕೂಡ ಪ್ರಶಸ್ತಿಗಳನ್ನೆಲ್ಲರೂ ಕೂಡ ನೀಡಿದರು. ಯಾಕಂದರೆ ಅವರಿಗೆ ಸ್ವತಂತ್ರ ಸಿಕ್ಕಿರೋದು August 14ಗೆ ಅಲ್ವಾ? ಸೊ ಅದು ಪ್ರಶಸ್ತಿಯನ್ನು ಒಬ್ಬರಿಗೆ ಶೌರ್ಯ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ. ಯಾಕೆ ನೀಡ್ತಾರೆ ಗೊತ್ತಾ? S-400 ಹೊಡೆದು ಉರುಳಿಸಿದ್ದಕ್ಕಾಗಿ ಅವರಿಗೆ ಆ ಒಂದು ಶೌರ್ಯ ಪ್ರಶಸ್ತಿಯನ್ನು ನೀಡಿದ್ದಾರೆ ಪಾಕಿಸ್ತಾನದವರು. ಎಂಥ ಜೋಕ್ ಅಲ್ವಾ ಇದು? ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, IAS ಮತ್ತು IPS ನಂತಹ ಆಡಳಿತಾತ್ಮಕ ಸೇವೆಗಳನ್ನು ಯಾರು ನಿರ್ವಹಿಸುತ್ತಾರೆ ಅಥವಾ ನಿಯಂತ್ರಿಸುತ್ತಾರೆ ಅಂತ ಕೇಳಿದರೆ, ಇದು ಸೆಂಟ್ರಲ್ ಗೌರ್ಮೆಂಟ್. ನಿಮ್ಗೆ ಆಪ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರಲಿಲ್ವಾ? UPSC ಅಂತ ಆಗುತ್ತೆ, ಸರಿನಾ? ಅಷ್ಟೇ ಇದಕ್ಕೆ ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಅಕ್ಬರ್ನ ಕೇಂದ್ರ ಆಡಳಿತದ ಅತ್ಯುನ್ನತ ಅಧಿಕಾರಿ ಯಾರು ಅಂತ ಕೇಳಿದರೆ, ಮೀರ್ ಬಕ್ಷಿ ಅನ್ನೋನು ಅತ್ಯುನ್ನತ ಅಧಿಕಾರಿಯಾಗಿದ್ದ ಯಾರಲ್ಲಿ? ಅಕ್ಬರ್ನ ಆಡಳಿತದ ಸಮಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತಮಿಳುನಾಡಿನಲ್ಲಿ 16
1639ರಿಂದ 1644ರವರೆಗೆ ಬ್ರಿಟಿಷರು ಯಾವ ಸ್ಮಾರಕವನ್ನು ನಿರ್ಮಿಸಿದರು ಅಂತ ಕೇಳಿದಾನೆ. ಯಾವುದನ್ನು ನಿರ್ಮಿಸ್ತಾರೆ? ಸೆಂಟ್ ಜಾರ್ಜ್ ಕೋಟೆಯನ್ನು, ಸರಿನಾ, ಸೆಂಟ್ ಫೋರ್ಟ್ ಜಾರ್ಜ್ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಯಾವಾಗ? 1639ರಿಂದ 1644ರ ಅವಧಿಯಲ್ಲಿ. ಸೊ ಎಲ್ಲಿ ನಿರ್ಮಾಣ ಮಾಡ್ತಾರೆ ಇದನ್ನು? ಚೆನ್ನೈನಲ್ಲಿ ನಿರ್ಮಾಣ ಮಾಡ್ತಾರೆ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಇದು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಶಾಶ್ವತ ಕೋಟೆಯಾಗಿತ್ತು. ಇದನ್ನು ಪ್ರಾಥಮಿಕವಾಗಿ ಆಡಳಿತಕ್ಕೆ ಮತ್ತು ವ್ಯಾಪಾರಕ್ಕಾಗಿ ನಿರ್ಮಿಸಲಾಯಿತು. ಯಾವುದನ್ನ? ಸೆಂಟ್ ಫೋರ್ಟ್ ಜಾರ್ಜ್ ಕೋಟೆಯನ್ನು. ಯಾವಾಗ ನಿರ್ಮಾಣ ಮಾಡಿದರೆ? 1639ರಿಂದ 1644ರ ಮಧ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಈ ಫೈನಾನ್ಸ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಯಾವ ಒಂದು ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದರೆ, ಮೀನ್ಸ್ ಹಣಕಾಸು ಜವಾಬ್ದಾರಿ ಮತ್ತು ಈ ಬಜೆಟ್ ನಿರ್ವಹಣಾ ಕಾಯ್ದೆ ಯಾವ ಒಂದು ವರ್ಷದಲ್ಲಿ ಬಂದಿತ್ತು? ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಮೀನ್ಸ್ ನಾನು ಹೇಳ್ತಾ ಇರೋದು ಯೂಜಿಗಲ್ಲ. ಸೊ ಇದು RPF ಅಲ್ಲಿ ಕೇಳಿದಾನೆ, ಈ ಕ್ವಶನ್ ಕೇಳಿದಾನೆ, ಇದು ಕ್ವಶನ್, ಸರಿನಾ. ಸೊ ಇದು ಯಾವಾಗ ಬಂದಿದೆ ಅಂತ ನೋಡಿದ್ರೆ 2003ರಲ್ಲಿ ಇದನ್ನು ಪರಿಚಯಿಸಲಾಗ್ತದೆ. ಇದನ್ನು ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತೀವಿ ನಾವು ಇದನ್ನು, ಸರಿನಾ. ಸೊ ಇದು ಯಾವ ಒಂದು ವರ್ಷದಲ್ಲಿ ಬರುತ್ತೆ ಅಂದರೆ 2003ರಲ್ಲಿ ಬರುತ್ತೆ. ಸೊ ಇದು ಕೇಂದ್ರ ಮತ್ತು ರಾಜ್ಯಗಳ ಆರ್ಥಿಕ ಸ್ಥಿತಿಯನ್ನು ಸ್ಥಿರ ಮತ್ತು ಜವಾಬ್ದಾರಿಯುತವಾಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಕಾಯ್ದೆ ಅಡಿಯಲ್ಲಿ ಬಜೆಟ್ ಕೊರತೆ, ಸರ್ಕಾರಿ ಸಾಲ ಮತ್ತು ಆರ್ಥಿಕ ಶಿಸ್ತನ್ನು ನಿಯಂತ್ರಿಸಲು ನಿಯಮಗಳನ್ನು ಮಾಡಿಕೊಡಲಾಗಿದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ FRBMA ಫುಲ್ ಫಾರ್ಮು. ಆ್ಯಂಡ್ ದೆನ್ ಅದು ಯಾವ ವರ್ಷ ಬಂದಿತ್ತು? 2003ರಲ್ಲಿ. ಎಷ್ಟೋ ಜನರು ಇಲ್ಲಿ ಕ್ಲಾಸ್ ಕೇಳೋರ್ದು ನಿಮ್ಮ ಬರ್ಡೇನೂ ಕೂಡ ಆಗಿರುತ್ತೆ, ಮೀನ್ಸ್ ಬರ್ತ್ ಇಯರ್ ಕೂಡ ಆಗಿರುತ್ತೆ. ಅದರಿಂದ ಆದರೂ ಕೂಡ ನಿಮ್ಮ ಒಂದು 2003 ನೆನ್ಪಿಟ್ಕೊಳ್ಳಿ. ಯಾವುದು? FRBMA, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಯಶೋಧ ಯೋಜನೆಯ ಮುಖ್ಯ ಉದ್ದೇಶವೇನು? ಜಗದೋದಾರನ ಆಡಿಸಿದಳೆ ಶೋಧೆ. ಏನು? ತಾಯಂದಿರು ಮತ್ತು ನವಜಾತ ಶಿಶುಗಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ, ಸರಿನಾ. ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರ ವಕ್ಫ್ ತಿದ್ದುಪಡಿ ಮಸೂದೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾನೆ. ಇದರ ಒಂದು ಉದ್ದೇಶ 1995ರ ವಕ್ಫ್ ಮಸೂದೆ ಏನಿದೆ ಅಲ್ವಾ, ಅದನ್ನು ತಿದ್ದುಪಡಿ ತರುವುದಾಗಿತ್ತು. ಆ್ಯಂಡ್ ದೆನ್ ಈ ಒಂದು ಮಸೂದೆಯ ಉದ್ದೇಶ ಏನು ಅಂತಂದರೆ, ಆ ಒಂದು ಕಾಯ್ದೆಯನ್ನು ತಿದ್ದುಪಡಿ ತರುವುದಾಗಿತ್ತು. ಇದರ ಉದ್ದೇಶ ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಸುಗಮಗೊಳಿಸುವುದು, ಆ ಮೂಲಕ ಪಾರದರ್ಶಕತೆ ಮತ್ತು ಕಲ್ಯಾಣ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು. ಈ ಮಸೂದೆಯು ಸಾಮಾಜಿಕ ಕಲ್ಯಾಣ ಮತ್ತು ಪಾರಂಪರ್ಯ ತಾಣಗಳನ್ನು ರಕ್ಷಣೆಯನ್ನು ಉತ್ತೇಜಿಸುವುದರ ಜೊತೆಗೆ ವಕ್ಫ್ ಆಸ್ತಿಗಳ ದುರುಪಯೋಗವನ್ನು ತಡೆಗಟ್ಟುವುದು ಮತ್ತು ವಿವಾದಗಳಲ್ಲಿ ನ್ಯಾಯಾಂಗ ಹಸ್ತಕ್ಷೇಪವನ್ನು ಒದಗಿಸುತ್ತದೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಏನು ಗೊತ್ತಾ, ಈ ವಕ್ಫ್ ಅಂತ ಏನಿದೆ ಅಲ್ವಾ, ಈ ವಕ್ಫ್ ಮಂಡಳಿ ಯಾವುದಾದ್ರೂ ಒಂದು, ಇವಾಗ ಯಾವುದೋ ಒಂದು, ಸರಿನಾ. ಸೊ ಅದು ನಿಮ್ದೇನು ಜಗಳನೇ ಬೇಡ. ಇದೊಂದು ಯಾವುದೋ ಒಬ್ಬ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ಸರಿನಾ. ಮುಸ್ಲಿಂ ವ್ಯಕ್ತಿನೇ ಇದ್ದಾನೆ, ಆತ ವ್ಯಕ್ತಿ ಇದ್ದಾನೆ. ಸೊ ಆತನ ಒಂದು 10 ಎಕರೆ ಜಮೀನಿದೆ ಅಥವಾ ಒಂದು 5 ಎಕರೆ ಜಮೀನಿದೆ. ಆ ಒಂದು ಜಮೀನಿನ ಒಂದು ಪಹಣಿ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ, ಆ ಒಂದು ಪಹಣಿಯಲ್ಲಿ ಯಾರ ಹೆಸರು ಇರುತ್ತೆ ಅಂದರೆ ಈ ವಕ್ಫ್ ಅವರ ಹೆಸರು ಇರುತ್ತೆ, ಸರಿನಾ. ಸೊ ಅದಕ್ಕೆ ಇಲ್ಲ ಅದು ವಕ್ಫ್ದಲ್ಲ, ಅದು ನಂದಂತ ಆತ ಏನಾದರೂ ಈ ವಕ್ಫ್ದವ್ರು ಏನು ಮಾಡ್ತಾರೆ, ವಕ್ಫ್ ನಿಂದಲ್ಲಪ್ಪ ಇದು ರೈತ, ಇದು ನಂದಿದೆ ಅಂತ ಏನಾದರೂ ಅವನ ಮೇಲೆ ಕೇಸ್ ಹಾಕಿದ್ರೆ ಅಂದರೆ ಮೀನ್ಸ್ ಇದನ್ನು ಕಿತ್ಕೊಂಡ್ರು ಅಂದರೆ ಈತ ಯಾರ ಹತ್ರ ಹೋಗಬೇಕಾಗಿತ್ತು ಗೊತ್ತಾ? ಇದು ಮುಸ್ಲಿಂ ವ್ಯಕ್ತಿ ಆಗಿರಲಿ, ಹಿಂದೂ ವ್ಯಕ್ತಿ ಆಗಿರಲಿ, ಯಾವುದೇ ಧರ್ಮದ ವ್ಯಕ್ತಿ ಆಗಿರಲಿ. ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿಲ್ಲ ಅಂತಲೇ ನಾನು ಮುಸ್ಲಿಂ ವ್ಯಕ್ತಿ ಅಂತ ತೊಗೊಂಡಿದ್ದೀನಿ ಇಲ್ಲಿ, ಸರಿನಾ. ಸೊ ಈತ ವ್ಯಕ್ತಿ ಯಾರ ಹತ್ರ ಹೋಗಬೇಕಾಗಿತ್ತು? ಹೈಕೋರ್ಟ್ಗೆ ಹೋಗ್ತಿದ್ನಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ನಾ, ಅಥವಾ ಈ ಒಂದು ಡಿಸ್ಟ್ರಿಕ್ಟ್ ಸೆಷನ್ಗೆ ಹೋಗ್ತಿದ್ನಾ? ಇದೇ ಒಂದು ವಕ್ಫ್ ಮಂಡಳಿಯ ಮುಂದ್ಗಡೆನೆ ಹೋಗಿ ಆತ ಬೇಡ್ಕೊಳ್ಬೇಕಾಗಿತ್ತು, ಅಲ್ಲಿ ಕೇಳಬೇಕಾಗಿತ್ತು, ಇದು ನಿಮ್ದಲ್ಲಪ್ಪ, ಇದು ನಮ್ದಿದೆ ಅಂತ, ಸರಿನಾ. ಸೊ ಅವ್ರಿಗೆ ಏನಾದರೂ ಮನಸ್ಸಿಗೆ ಬಂತು, ಅವ್ರು ಹ್ಞೂ ಅಂತಂದರೆ ಅವ್ರಿಗೆ ಕೊಡಬಹುದಾಗಿತ್ತು, ಇಲ್ಲ ಅಂತಂದರೆ ಕೊಡದೇ ಇದ್ರೂ ಕೂಡ ನಡೀತಾ ಇತ್ತು, ಸರಿನಾ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ನ್ಯಾಯಾಂಗ ಹಸ್ತಕ್ಷೇಪವನ್ನು ಒದಗಿಸಿದೆ. ಮೀನ್ಸ್ ಇವಾಗ ಇಲ್ಲಿ ಏನಾದರೂ ವಕ್ಫ್ ಇದ್ರೆ ನಿಮ್ದು ಯಾವುದಾದ್ರೂ ಆಸ್ತಿಯನ್ನು ದುರುಪಯೋಗದಿಂದ ಅದನ್ನು ಪಡೆದುಕೊಂಡ್ರೆ ಅಥವಾ ಅದು ನಿಮ್ದಿದ್ರೂ ಕೂಡ ಅವ್ರದ್ದು ಅಂತ ಅವ್ರು ಏನಾದರೂ ಹೇಳ್ತಾ ಇದ್ರೆ ಅವಾಗ ನೀವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೋದು ಅಂತ ಹೇಳ್ತಾ ಇದೆ, ಸರಿನಾ. ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೋದು ಅಂತ ಈ ಒಂದು ತಿದ್ದುಪಡಿ ತಂದಿದೆ. ಆ್ಯಂಡ್ ದೆನ್ ಇಷ್ಟು ದಿನ ಏನು ಅಂತಂದರೆ ಈ ವಕ್ಫ್ ಮಂಡಳಿಯಲ್ಲಿ ಕೇವಲ ಮುಸ್ಲಿಂ ಮಾತ್ರ ಇರ್ತಾ ಇದ್ರು, ಸರಿನಾ. ಇವಾಗ ಮುಸ್ಲಿಂ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮೀಯರು, ಸಿಖ್ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಬೌದ್ಧ ಆಗಿರಲಿ, ಪಾರ್ಸಿ ಆಗಿರಲಿ, ಯಾವುದೇ ಧರ್ಮದ ಬೇರೆ ವ್ಯಕ್ತಿಗಳು ಕೂಡ ಆ ಒಂದು ಮಂಡಳಿಯಲ್ಲಿ ಸದಸ್ಯ ಸ್ಥಾನವನ್ನು, ಅಧ್ಯಕ್ಷ ಸ್ಥಾನವನ್ನು ಪಡಿಬಹುದು ಅಂತ ಹೇಳುತ್ತೆ, ಸರಿನಾ. ಯಾವ ಒಂದು ತಿದ್ದುಪಡಿ? ಈ 2025ರ ವಕ್ಫ್ ತಿದ್ದುಪಡಿ ಮಸೂದೆ. ಆ್ಯಂಡ್ ದೆನ್ ಇಲ್ಲಿವರೆಗೆ ಈ ಒಂದು ಮಂಡಳಿಯಲ್ಲಿ ಕೇವಲ ಪುರುಷರಿಗೆ ಮಾತ್ರ, ಸರಿನಾ, ಮೆನ್ಸ್ಗೆ ಮಾತ್ರ ಅವಕಾಶ ಇತ್ತು. ಮೆನ್ಸ್ಗೆ ಯಾಕೆ? ಮಹಿಳೆಯರು ಕೂಡ ಅಲ್ಲಿ ಇರಲೇಬೇಕು, ಮುಸ್ಲಿಂ ಮಹಿಳೆಯರು ಇರಲೇಬೇಕು ಅಲ್ಲಿ ಅಂತ ಮುಸ್ಲಿಂ ಮಹಿಳೆಯರಿಗೆ 2 ಮುಸ್ಲಿಂ ಮಹಿಳೆಯರು ಕೂಡ ಅಲ್ಲಿ ಅದನ್ನು ನೇಮಕ ಮಾಡ್ತದೆ. ಇನ್ನೊಂದು ಏನು ಗೊತ್ತಾ, ಇದನ್ನು ಯಾವುದಾದ್ರೂ ಕೂಡ ಈ ವಕ್ಫ್ ಮಂಡಳಿ ನನ್ನ ಆಸ್ತಿ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಅಲ್ಲಿ ಈ ಡಿಸ್ಟಿಕ್ ಕಲೆಕ್ಟರ್ ಏನಿರ್ತಾರಲ್ವ, DC ಅಂತ ನಾವೇನು ಹೇಳ್ತೀವಲ್ವ, ಅವರ ಒಂದು ಮುಂದಾಳತ್ವ, ನೇತೃತ್ವ ಇರಲೇಬೇಕಾಗದ್ದು ಅಂತ ಹೇಳುತ್ತೆ. ಯಾವುದೇ ತಿದ್ದುಪಡಿ? 2025ರ ವಕ್ಫ್ ತಿದ್ದುಪಡಿ, ಸರಿನಾ. ಇಂಪಾರ್ಟೆಂಟ್ ಇದೆ, ಕೇಳ್ಕೊಳ್ಳಿ. ಆ್ಯಂಡ್ ದೆನ್ ಈ ವಕ್ಫ್ ಸಲುವಾಗಿ ತಂದಿರತಕ್ಕಂಥ ಒಂದು ಪೋರ್ಟಲ್ ಯಾವುದು ಅಂತ ಕೇಳ್ತಾನೆ, ಒಂದು ಆ್ಯಪ್ ಯಾವುದು ಅಂತ ಕೇಳ್ತಾನೆ. ಉಮೀದ್ ಅನ್ನೋ ಪೋರ್ಟಲ್. ಯಾವುದು? ಉಮೀದ್ ಅನ್ನೋ ಪೋರ್ಟಲ್. ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಈ ಕ್ವಶನ್ನು ಸ್ವಲ್ಪ ಜಾಸ್ತಿ ಟ್ರೆಂಡಲ್ಲಿದೆ ಇದು,
ಸರಿನಾ. ಸೊ ಅದರ ಸಲುವಾಗಿ ಈ ಕ್ವಶನ್ನ ಕೇಳ್ತಾನೆ. ಇವಾಗ ಈ ಒಂದು ವರ್ಷ ಕೇಳಿಬಿಡ್ತಾನೆ ಅಂತಲ್ಲ, ನಿಮಗೆ ಮತ್ತೆ ಇದು ಒಂದು ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ ಅಂತಲ್ಲ, ಮತ್ತೆ ಬರುತ್ತೆ ಇದು ಕ್ವಶನ್, ಸರಿನಾ. ಅದಕ್ಕೆ ನೋಡ್ಕೊಂಡ್ಬೇಡಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದಲ್ಲಿ 1991 LPG ಸುಧಾರಣೆಗಳನ್ನು ಬೆಂಬಲಿಸಿದವರು ಯಾರು ಇದನ್ನು, ಈ ಕ್ವಶನ್ ಡಮ್ಮಿ ಕ್ವಶನ್ ಇದು ಕೂಡ ನಿಮಗೆ, ಸರಿನಾ. ಸೊ ಆಪ್ಷನ್ ನೋಡಿ ನೀವು ಹೇಳ್ಬೋದು, ಮನಮೋಹನ್ ಸಿಂಗ್ ಇತ್ತಾ, ಮನಮೋಹನ್ ಸಿಂಗ್ ಹಾಕಿ, ಇಲ್ಲ ಅಂತಂದರೆ ಅವಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಯಾರು ಅಂತಂದರೆ PV ನರಸಿಂಹರಾವ್ ಅಂತ ಹೇಳ್ತೀವಿ, ಸರಿನಾ. ಅವರ ಸರ್ಕಾರ ಇದನ್ನು ಬೆಂಬಲಿಸ್ತದೆ, ಯಾವುದನ್ನು, LPGಯನ್ನು. ಹಾಗಾದರೆ ಅಂತಾರಾಷ್ಟ್ರೀಯ ಯಾವ ಸಂಸ್ಥೆ ಇದನ್ನು LPGಯನ್ನು ಬೆಂಬಲಿಸಿತು, ಅಥವಾ 1991 ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಯಾರು ಬೆಂಬಲಿಸಿದರು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಯಾರು ಅಂತಂದರೆ, ಮೇನ್ಲಿ ಆ್ಯಂಡ್ ದೆನ್ ಪ್ರೈಮರ್ಲಿ ಈ IMF ಅಂತ ನಾವು ಹೇಳ್ತೀವಿ, ಸರಿನಾ. ಈ IMF ಏನಿದೆ ಅಲ್ವಾ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇದು ನಮಗೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ವಿಶ್ವ ಬ್ಯಾಂಕ್ ಕೂಡ ನಮಗೆ ಬೆಂಬಲ ನೀಡುತ್ತೆ. ಬಟ್ ಇಲ್ಲಿ ಮೇನ್ಲಿ ನಾವು ಕನ್ಸಿಡರ್ ಮಾಡೋದು ಯಾರಿಗೆ ಅಂತಂದರೆ IMF ದವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ ಅಂತ, ಸರಿ. ನೆನಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ, ಓಕೆ, ನೆಕ್ಸ್ಟ್ ಪ್ರಶ್ನೆ ಇಲ್ಲ, ಇದೆ ಎಂಡ್ ಆಯಿತು. ಸೊ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.